ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 5, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜಯಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಡಿಸೆಂಬರ್ 5 ಶುಕ್ರವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಧೈರ್ಯ, ಚುರುಕುತನ ಮತ್ತು ಸ್ಪಷ್ಟ ನಿರ್ಧಾರಗಳ ದಿನವನ್ನು ಅನುಭವಿಸುವಿರಿ. ಶುಕ್ರವಾರವಾದ್ದರಿಂದ ಶುಕ್ರನ ಪ್ರಭಾವವು ನಿಮ್ಮಲ್ಲಿ ಆಕರ್ಷಣೆ, ಸಾಮಾಜಿಕತೆ, ಕಲಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಾತಿನ ಸೌಂದರ್ಯ ಮತ್ತು ನಡೆನುಡಿ ಸುತ್ತಲಿನವರ ಮನಗೆಲ್ಲುತ್ತದೆ. ಆದರೆ ದಿನದ ಆರಂಭದಲ್ಲಿ ಅಲ್ಪ ಒತ್ತಡ ಅಥವಾ ಆತುರದ ಚಟುವಟಿಕೆಗಳು ಕಂಡರೂ ಮಧ್ಯಾಹ್ನದ ಹೊತ್ತಿನಲ್ಲಿ ನಿಮ್ಮ ಶಕ್ತಿಯು ಸಮತೋಲನಕ್ಕೆ ಬರುವ ಸಾಧ್ಯತೆ ಇದೆ. ಹೊಸ ಆಲೋಚನೆಗಳು ವ್ಯವಹಾರಕ್ಕೆ ಅಥವಾ ಕೆಲಸಕ್ಕೆ ತರುವುದು ಸಹಜ. ಕೆಲವು ಮಂದಿಗೆ ಇಂದು ಪ್ರಯಾಣ ಯೋಗವು ತೋರುತ್ತದೆ. ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚಿರುವುದರಿಂದ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವ ತವಕ ಹೆಚ್ಚುತ್ತದೆ. ಸಣ್ಣ ಪುಟ್ಟ ಅಡೆತಡೆಗಳಿರುವುದರಿಂದ ತಾಳ್ಮೆ ಅತ್ಯವಶ್ಯಕ. ವೈಯಕ್ತಿಕ ಜೀವನದ ವಿಷಯದಲ್ಲಿ ಆತ್ಮವಿಶ್ವಾಸ ಇವತ್ತು ಎಸ್ಪೆಷಲಿ ಬ್ರೈಟ್. ನೀವು ಮಾತನಾಡುವ ಮಾತು, ನಿಮ್ಮ ನಡೆನುಡಿ ಇವೆಲ್ಲವೂ ಸುತ್ತಮುತ್ತಲಿನವರಿಗೆ ಪ್ರಭಾವ ಬೀರುತ್ತವೆ. ಮಹತ್ವದ ನಿರ್ಧಾರ ಕೈಗೊಳ್ಳಬೇಕಾದರೆ ಬೆಳಿಗ್ಗೆಗಿಂತ ಮಧ್ಯಾಹ್ನ ಹೆಚ್ಚು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಇಂದು ತಕ್ಷಣದ ಕಾರ್ಯ ಸುಧಾರಣೆ, ವೇಗವಾದ ನಿರ್ಧಾರಗಳು ಮತ್ತು ತಂತ್ರಾತ್ಮಕ ಚಿಂತನೆಗಳನ್ನು ತೋರಬಹುದು. ಕೆಲಸದಲ್ಲಿ ಹಿರಿಯರ ಗಮನ ನಿಮ್ಮತ್ತ ಸೆಳೆಯುವಿರಿ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಒಂದು ನಿರ್ಧಾರಾತ್ಮಕ ಸಭೆಗೆ ಕರೆಯುವ ಸೂಚನೆಗಳಿವೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಅಗತ್ಯ, ಏಕೆಂದರೆ ನಿಮ್ಮ ನೇರತನ ಅವರಿಗೆ ಕೆಲವೊಮ್ಮೆ ಗಂಭೀರವಾಗಿ ತೋರುತ್ತದೆ. ಆದರೆ ಸ್ಪಷ್ಟತೆಯೇ ನಿಮ್ಮ ಶಕ್ತಿ. ಮಧ್ಯಾಹ್ನದ ನಂತರ ಕೆಲಸದ ಗತಿಯು ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿರುವವರು ಇಂದು ಮಾರಾಟ, ಬೇಡಿಕೆ, ಒಪ್ಪಂದ ವಿಷಯಗಳಲ್ಲಿ ಚೈತನ್ಯ ಕಂಡುಬರುತ್ತದೆ. ಹೊಸ ಗ್ರಾಹಕರೊಂದಿಗೆ ಮಾತುಕತೆ ನಡೆಸಲು ಶುಕ್ರವಾರ ಅತ್ಯುತ್ತಮ. ಆದರೆ ಹಣಕಾಸಿನ ದಾಖಲೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ಥಳಾಂತರ, ವಿಸ್ತರಣೆ ಅಥವಾ ಹೊಸ ವಸ್ತುಗಳ ಖರೀದಿಗೆ ಸೂಕ್ತ ಯೋಗವಿದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು 1 ರಿಂದ 2 ದೊಡ್ಡ ಅವಕಾಶಗಳು ಸಂದರ್ಶನ ಅಥವಾ ಫೋನ್ ಸಂವಾದ ರೂಪದಲ್ಲಿ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಆದರೆ ಸಮತೋಲನದ ದಿನ. ಶುಕ್ರನ ಪ್ರಭಾವದಿಂದ ಬ್ಯೂಟಿ, ಅಲಂಕಾರ, ಕಲೆ ಮತ್ತು ಮನರಂಜನೆಗೆ ಸಂಬಂಧಿಸಿದವರ ಹಣಕಾಸಿನಲ್ಲಿ ಚೇತರಿಕೆ. ಹಳೆಯ ಬಾಕಿ ಹಣ ವಾಪಸ್ಸು ಬರುವ ಸಾಧ್ಯತೆ ಇದೆ. ವ್ಯವಹಾರಿಕ ವ್ಯವಹಾರಗಳಲ್ಲಿ ಹೂಡಿಕೆಯ ಒತ್ತಡ ಕಂಡರೂ ಮಿತವ್ಯಯದಿಂದ ನಡೆದುಕೊಂಡರೆ ಎಲ್ಲವೂ ಸರಾಗವಾಗುತ್ತದೆ. ನಿಮ್ಮ ಖರ್ಚಿನಲ್ಲಿ ಐಷಾರಾಮಿ ವಸ್ತುಗಳ ಕಡೆ ಗಮನ ಹೆಚ್ಚಾಗುವ ಸಾಧ್ಯತೆ ಇದೆ, ಅದನ್ನು ನಿಯಂತ್ರಿಸಿ. ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತವಾದರೂ ತುರ್ತು ನಿರ್ಧಾರ ಮಾಡಬೇಡಿ. ಕುಟುಂಬದ ವಿಷಯದಲ್ಲಿ ಸಣ್ಣ ಖರ್ಚುಗಳು ಹೆಚ್ಚಾಗಬಹುದು, ವಿಶೇಷವಾಗಿ ಮಕ್ಕಳ ಶಿಕ್ಷಣ, ಮನೆ ಸೌಕರ್ಯ ಅಥವಾ ವೈಯಕ್ತಿಕ ಅಗತ್ಯಗಳ ಮೇಲೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ಶಕ್ತಿ ಉತ್ತಮವಾಗಿರುವುದರಿಂದ ಕೆಲಸಗಳಲ್ಲಿ ಚುರುಕುತನ. ಆದರೆ ಆತುರದಿಂದ ಕೆಲಸ ಮಾಡುವ ಅಭ್ಯಾಸದಿಂದ ತಲೆನೋವು ಅಥವಾ ರಕ್ತದ ಒತ್ತಡ ಏರುಪೇರು ಸಂಭವಿಸಬಹುದು. ಬೆಳಿಗ್ಗೆ ಬಿಸಿಯಾದ ಚಹಾ ಅಥವಾ ಹಾಲು ಸೇವನೆಯಿಂದ ಶಕ್ತಿಯು ಹೆಚ್ಚುತ್ತದೆ. ಶುಕ್ರವಾರವಾದ್ದರಿಂದ ಕಂಠ, ಮುಖ, ಕಣ್ಣುಗಳಿಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಬಹುದು. ವಿಶೇಷವಾಗಿ ಶುಷ್ಕ ವಾತಾವರಣ ಇದ್ದರೆ ಹೆಚ್ಚು. ದೇಹದ ಚೈತನ್ಯಕ್ಕಾಗಿ ಬೆಳಗಿನ ಜಾವ 10 ರಿಂದ 15 ನಿಮಿಷ ಸೂರ್ಯನ ಬೆಳಕು ಪಡೆಯುವುದು ಒಳಿತು. ಇಂದಿನ ದಿನದಲ್ಲಿ ಮನೋವ್ಯಥಿತತ್ವ ತಪ್ಪಿಸಲು ಧ್ಯಾನ, ಮೃದುವಾದ ಸಂಗೀತ ಅಥವಾ ಅಲಂಕಾರಿಕ ಕೆಲಸಗಳಲ್ಲಿ ಕೆಲವು ಸಮಯ ಕಳೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಮತೋಲನ ಹಾಗೂ ಸೌಹಾರ್ದತೆಯ ವಾತಾವರಣ. ನಿಮ್ಮ ಮಾತಿನ ಸೌಮ್ಯದ ಗುಣವು ಮನೆಯವರ ಮನಗೆಲ್ಲುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಸಂವಾದ ಬಹಳ ಆತ್ಮೀಯವಾಗಿರುತ್ತದೆ. ಶುಕ್ರನ ಪ್ರಭಾವದಿಂದ ಪ್ರೀತಿಯ ಮಾತುಗಳು, ಹೃದಯ ಸ್ಪರ್ಶಿ ಕ್ಷಣಗಳು ಹೆಚ್ಚಾಗುತ್ತವೆ. ಅವಿವಾಹಿತರಿಗಾಗಿ ಇಂದು ಮದುವೆ ಮಾತುಕತೆ, ಹೊಸ ಪರಿಚಯ ಅಥವಾ ಒಬ್ಬರಿಂದ ಒಬ್ಬರಿಗೆ ಮೆಚ್ಚುಗೆಯ ಸೂಚನೆಗಳಾಗಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ, ಹಿರಿಯರೊಂದಿಗೆ ಉತ್ತಮ ಸಂವಾದದ ದಿನ. ಕುಟುಂಬದಲ್ಲಿ ಮನೆಯ ವಿನ್ಯಾಸ, ಸಿಂಗಾರ ಅಥವಾ ಮನೆ ವಸ್ತುಗಳ ಖರೀದಿಯ ಚರ್ಚೆ ನಡೆಯಬಹುದು. ವೀಕ್ಷಕರೇ, ನೀವು
ಈ ಶುಕ್ರವಾರ ಶುಕ್ರನ ಪ್ರಭಾವವನ್ನು ಸಂತುಷ್ಟಪಡಿಸಲು ಆಧ್ಯಾತ್ಮ ಹಾಗೂ ದಾನ ಬಹಳ ಮುಖ್ಯ. ಶುಕ್ರ ಗ್ರಹವು ಸೌಂದರ್ಯ, ಪ್ರೀತಿ ಮತ್ತು ಸಮತೋಲನದ ಪ್ರತೀಕ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 33 ಅಥವಾ 66 ಬಾರಿ ಜಪಿಸಿ. ಹಾಲು, ಬೆಳ್ಳಿ, ಸಿಹಿ ಪದಾರ್ಥಗಳು, ಬಿಳಿ ಬಟ್ಟೆಗಳನ್ನು ದಾನ ಮಾಡಿದರೆ ಶುಕ್ರನ ಶಕ್ತಿ ವೃದ್ಧಿಯಾಗುತ್ತದೆ. ಮಹಿಳೆಯರಿಗೆ ಗೌರವ ನೀಡುವುದು ಇಂದು ವಿಶೇಷ ಶುಭ ಫಲದಾಯಕ. ಶುಕ್ರವಾರ ದೇವಿ ಲಕ್ಷ್ಮಿಯ ಆರಾಧನೆ ಮಾಡಿ ಬಿಳಿ ಹೂವಿನ ಪೂಜೆ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 6. ಶುಕ್ರನ ಪ್ರಭಾವದ ಸಂಖ್ಯೆ. ಇದು ಸೌಂದರ್ಯ, ಸಮತೋಲನ, ಹಣಕಾಸಿನ ಚೇತರಿಕೆ ಮತ್ತು ಸಂಬಂಧಗಳ ಬಲವರ್ಧನೆಯ ಸೂಚಕ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆಕರ್ಷಣೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಶುದ್ಧತೆಯನ್ನು ನೀಡುತ್ತದೆ. ಬಿಳಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಬಿಳಿ ಹೂವಿನ ಬಳಕೆ ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಹೊಸ ಕೆಲಸ, ವ್ಯವಹಾರ, ಮಾತುಕತೆ, ಮನೆ ಕೆಲಸಗಳು ಅಥವಾ ವೈಯಕ್ತಿಕ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಶುಭ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ನಿರ್ಧಾರ ಶಕ್ತಿ ಮತ್ತು ಸಮತೋಲನದಿಂದ ನಡೆಯುವ ದಿನ. ಶುಕ್ರ ಗ್ರಹದ ಪ್ರಭಾವ ನಿಮ್ಮ ಮನಸ್ಸನ್ನು ಸೌಂದರ್ಯ, ಸಂತೋಷ ಮತ್ತು ಶಾಂತಿಯ ಕಡೆಗೆ ಸೆಳೆಯುತ್ತದೆ. ಕಾರ್ಯಕ್ಷೇತ್ರದಲ್ಲಿಯೂ ಮನೆಯಲ್ಲಿ ಸಹ ಧೈರ್ಯ ಮತ್ತು ದೃಢತೆ ತೋರಿಸಬಲ್ಲಿರಿ. ಡಿಸೆಂಬರ್ 5 ಶುಕ್ರವಾರವಾದುದರಿಂದ ಶುಕ್ರನ ಸೌಮ್ಯ ಪ್ರಭಾವ ಇಂದು ಹೆಚ್ಚಿನ ಮಟ್ಟದಲ್ಲಿ ಕಾಣುತ್ತದೆ. ಸಂಯಮಿತ ನಡೆ, ಮೃದು ಮಾತು ಮತ್ತು ಸಹಾನುಭೂತಿ ನಿಮಗೆ ಎಲ್ಲ ಕಡೆ ಗೌರವ ತಂದುಕೊಡುತ್ತದೆ. ಅನೇಕರು ಈ ದಿನವನ್ನು ಹೊಸ ಆರಂಭಗಳಿಗೆ, ಕಲಾತ್ಮಕ ಕಾರ್ಯಗಳಿಗೆ ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಬಳಸಬಹುದು. ಹಳೆಯ ಕೆಲಸಗಳನ್ನು ಆರಾಮದಿಂದ ಮುಗಿಸುವ, ಹೊಸ ಯೋಜನೆಗಳಿಗೆ ಬಲವಾದ ಅಡಿಪಾಯ ಹಾಕುವ ಅನುಕೂಲಕರ ದಿನ. ಹಣಕಾಸು, ಕುಟುಂಬ ಮತ್ತು ಆರೋಗ್ಯ ಆಲ್ 3 ಬ್ಯಾಲೆನ್ಸ್ಡ್ ಬಟ್ ರಿಕ್ವೈರ್ಸ್ ಅವೇರ್ನೆಸ್. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸ್ಥಿರತೆ ಮತ್ತು ಸಹಕಾರದ ದಿನ. ನೀವು ಕೈಗೊಂಡ ಕೆಲಸಗಳನ್ನು ಸಮರ್ಪಕವಾಗಿ ಮುಗಿಸಲು ಒಳ್ಳೆಯ ಅವಕಾಶ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂವಾದ, ನಿಮ್ಮ ಪರಿಶ್ರಮಕ್ಕೆ ಗೌರವ ಮತ್ತು ಹೊಸ ಕೆಲಸದ ಜವಾಬ್ದಾರಿಗಳು ಬರಬಹುದು. ಕೆಲವರಿಗೆ ಹುದ್ದೆ ಏರಿಕೆ ಅಥವಾ ಹೊಸ ತಂಡವನ್ನು ಮುನ್ನಡೆಸುವ ಅವಕಾಶವೂ ಸಾಧ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಉತ್ತಮ ಸುದ್ದಿಗಳು ಬಂದು ಬಿಡಬಹುದು. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ವಿವರಗಳನ್ನು ಪರಿಶೀಲಿಸಿ. ಉದ್ಯಮಿಗಳಿಗಾಗಿ ನೀವು ಇಂದು ಗ್ರಾಹಕರೊಂದಿಗೆ ಪ್ರಾಮಾಣಿಕ ಮಾತುಕತೆ ನಡೆಸಿ, ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಮತ್ತು ಬಾಕಿ ಹಣಗಳನ್ನು ಸಂಗ್ರಹಿಸಲು ಉತ್ತಮ. ವ್ಯವಹಾರ ವಿಸ್ತರಣೆಗೆ ಯೋಚನೆ ಬರಬಹುದು, ಆದರೆ ಆತುರ ಬೇಡ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣುತ್ತದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ನಿಧಾನವಾಗಿ ಲಾಭ ಕೊಡಬಲ್ಲವು. ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಶ್ರೇಷ್ಠ ದಿನವಲ್ಲ. ಶುಕ್ರನ ಪ್ರಭಾವದಿಂದ ಮನೆ, ಅಲಂಕಾರ, ಉಡುಗೆ, ಆಭರಣಗಳಿಗೆ ಹಣ ಖರ್ಚು ಮಾಡುವ ಪ್ರಲೋಭನೆ ಬರುತ್ತದೆ. ಮಿತವ್ಯಯ ಪಾಲನೆ ಅತ್ಯವಶ್ಯ. ಕುಟುಂಬದ ಸದಸ್ಯರಿಗಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ವ್ಯವಹಾರದಲ್ಲಿ ಲಾಭದ ಸೂಚನೆಗಳಿವೆ, ಆದರೆ ಧೈರ್ಯದಿಂದ ಅಪರಿಚಿತ ತಪ್ಪುಗಳು ಸಂಭವಿಸದಂತೆ ಜಾಗರೂಕತೆಯಿಂದ ನಡೆದುಕೊಳ್ಳಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಚೈತನ್ಯ ಉತ್ತಮವಾಗಿದ್ದರೂ ಗಂಟಲು, ಕುತ್ತಿಗೆ ಅಥವಾ ಭುಜ ಭಾಗದಲ್ಲಿ ನೋವು ಇದ್ದರೆ ವಿಶ್ರಾಂತಿ ಅಗತ್ಯ. ಇಂದು ಆಹಾರದಲ್ಲಿ ಮಿತಪಾಲಿನ ಅಗತ್ಯ. ಹೆಚ್ಚು ಎಣ್ಣೆ, ಫ್ರೈ ಪದಾರ್ಥಗಳು ತಪ್ಪಿದರೆ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಶುಕ್ರ ಪ್ರಭಾವದಿಂದ ಮಧುರ ಆಹಾರಗಳ ಕಡೆಗೆ ಆಕರ್ಷಣೆ ಹೆಚ್ಚಾಗಬಹುದು, ಆದರೆ ಅತಿ ಸೇವನೆ ತಪ್ಪಿಸಿ. ಮಾನಸಿಕ ಶಾಂತಿಗಾಗಿ ಸಾಂಪ್ರದಾಯಿಕ ಸಂಗೀತ, ಮೃದುವಾದ ಜಪ ಅಥವಾ ಆರಾಮದಾಯಕ ನಡೆ ಉಪಯುಕ್ತ. ರಾತ್ರಿ ತಡವಾಗಿ ಜಾಗರಣ ತಪ್ಪಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಜತೆ ಹೆಚ್ಚು ಸಮಯ ಕಳೆಯಲು ಇಂದು ಅತ್ಯುತ್ತಮ ದಿನ. ಸಂವಾದಗಳಲ್ಲಿ ಶಾಂತಿ, ಪ್ರೀತಿ ಮತ್ತು ಮೃದುಭಾವದಿಂದ ಮುಂದುವರೆದರೆ ಯಾವುದೇ ಗೊಂದಲ ಸುಲಭವಾಗಿ ಪರಿಹಾರವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಒಟ್ಟಿನ ಕೆಲಸಗಳು ಮತ್ತು ಪರಸ್ಪರ ಮನಃಶಾಂತಿ ಸಿಗುವ ದಿನ. ಪ್ರೀತಿಯಲ್ಲಿ ಇದ್ದವರು ಇಂದು ತಮ್ಮ ಭಾವನೆಗಳನ್ನು ಮೃದುವಾಗಿ ವ್ಯಕ್ತಪಡಿಸಿದರೆ ಉತ್ತಮ ಫಲ ಸಿಗುತ್ತದೆ. ಕುಟುಂಬದಲ್ಲಿ ಹಬ್ಬದ ಚಟುವಟಿಕೆ ಅಥವಾ ಕೆಲವು ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆ. ಹಿರಿಯರ ಆಶೀರ್ವಾದ ಮತ್ತು ಸಲಹೆಗಳು ನಿಮಗೆ ಇಂದು ಅಮೂಲ್ಯ. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರ ಗ್ರಹವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ನಿಜವಾಗಿಯೂ ಶ್ರೇಷ್ಠ. ಶುಕ್ರನಿಗೆ ಸುಂದರ ಸುವಾಸನೆಯ ದೀಪ ಅಥವಾ ಹೂವುಗಳನ್ನು ಅರ್ಪಣೆ ಮಾಡಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ
54 ಬಾರಿ ಜಪಿಸಿದರೆ ಮನಸ್ಸು ಶಾಂತಿಯಾಗುತ್ತದೆ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಬಿಳಿ ಹೂವುಗಳನ್ನು ಅರ್ಪಿಸುವುದು ಶುಕ್ರನ ಕೃಪೆಗೆ ಕಾರಣವಾಗುತ್ತದೆ. ಸೇವಾ ಕಾರ್ಯ, ವಿಶೇಷವಾಗಿ ಮಹಿಳೆಯರಿಗೆ ಸಹಾಯ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಶುಭ ಫಲ ತರುವುದು. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರನ ಶಕ್ತಿ ಪ್ರತೀಕ. ಸೌಂದರ್ಯ, ಸಮೃದ್ಧಿ, ಪ್ರೀತಿ ಮತ್ತು ಸಮತೋಲನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ನೀವು ಸುಂದರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಸ್ವಚ್ಛತೆ ಮತ್ತು ಶುಕ್ರದ ಮೃದುವಾದ ಶಕ್ತಿಯ ಚಿಹ್ನೆ. ಬಿಳಿ ಬಣ್ಣದ ಉಡುಪು ಅಥವಾ ಹೂವುಗಳನ್ನು ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ 10:45 ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ ಅಥವಾ ಮನೆ ವ್ಯಾಪಾರ ಸಂಬಂಧಿತ ತೀರ್ಮಾನಗಳು ಬಹಳ ಉತ್ತಮ ಫಲವನ್ನು ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬೌದ್ಧಿಕ ಶಕ್ತಿ, ವಿಚಾರ ಪ್ರವಾಹ ಹಾಗೂ ಚುರುಕುತನದಿಂದ ದಿನವನ್ನು ಆರಂಭಿಸುವಿರಿ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಸಂವಾದ, ಕಲ್ಪನೆ, ಕಲಾ ಸೃಜನಶೀಲತೆ ಮತ್ತು ಸಂಬಂಧಗಳಲ್ಲಿ ಮೃದುತ್ವ ಹೆಚ್ಚುತ್ತದೆ. ನಿಮ್ಮ ಮಾತಿನ ಶೈಲಿ, ವಾಕ್ಚಾತುರ್ಯ ಮತ್ತು ಚತುರತೆಯಿಂದ ಸುತ್ತಮುತ್ತಲಿನವರಿಗೆ ನೀವು ಇಂದು ಪ್ರಭಾವ ಬೀರುವಿರಿ. ಹೊಸ ಕಲಿಕೆ, ತಂತ್ರಜ್ಞಾನ, ಸಾಹಿತ್ಯ, ಸಂವಹನ ಸಂಬಂಧಿತ ಕೆಲಸಗಳು ಇಂದು ಅತ್ಯಂತ ಫಲಕಾರಿ. ಮನಸ್ಸಿನಲ್ಲಿ 2 ತೀರ್ಮಾನದ ನಡುವೆ ದ್ವಂದ್ವ ಉಂಟಾಗಬಹುದಾದರೂ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಲು ಹಿರಿಯರ ಮಾತು ನೆರವಾಗುತ್ತದೆ. ಚಿಕ್ಕ ಪ್ರಯಾಣಗಳು, ವ್ಯವಹಾರ ಸಂವಾದಗಳು, ಹೊಸ ಸಂಪರ್ಕಗಳನ್ನು ಇವತ್ತು ಮಾಡಿಕೊಳ್ಳುವುದು ಲಾಭದಾಯಕ. ಸಾಮಾಜಿಕ ವಲಯದಲ್ಲಿ ಹೆಸರು, ಖ್ಯಾತಿ ಹೆಚ್ಚುವ ದಿನ. ಚುರುಕು ಮನಸ್ಸಿನಿಂದ ಹಲವು ವಿಚಾರಗಳನ್ನು ಒಟ್ಟಿಗೆ ನಿಭಾಯಿಸಬಲ್ಲಿರಿ. ಆದರೆ ಮಾನಸಿಕ ಒತ್ತಡ, ಗಾಬರಿ ಅಥವಾ ಹೆಚ್ಚು ಯೋಚನೆ ತಪ್ಪಿಸಲು ಸ್ವಲ್ಪ ತಾಳ್ಮೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರಿಗೆ ಇಂದು ಸಂವಾದ ಮತ್ತು ಸಂವಹನ ಮೂಲಕ ಸಾಧನೆಯ ದಿನ. ಕಚೇರಿಯಲ್ಲಿ ನಿಮ್ಮ ಮಾತು, ಪ್ರಸ್ತುತೀಕರಣ ಮತ್ತು ಐಡಿಯಾಗಳು ಹಿರಿಯರನ್ನು ಆಕರ್ಷಿಸಬಹುದು. ಹೊಸ ಕೆಲಸಗಳ ಯೋಜನೆ, ವರದಿ ಬರವಣಿಗೆ, ಸಭೆಗಳಲ್ಲಿ ಭಾಗವಹಿಸುವುದು ಅತ್ಯಂತ ಫಲಕಾರಿ. ತಂತ್ರಜ್ಞಾನ, ಶಿಕ್ಷಣ, ಮಾಧ್ಯಮ, ಜಾಹೀರಾತು, ಬಿಸಿನೆಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಇಂದು ವಿಶೇಷ ಅವಕಾಶ. ಸಹೋದ್ಯೋಗಿಗಳ ಜೊತೆಗೆ ಉತ್ತಮ ಸಂವಹನದಿಂದ ಕೆಲಸ ಸುಗಮವಾಗಿ ಮುಂದುವರಿಯುತ್ತದೆ. ಉದ್ಯಮಿಗಳಿಗಿದು ಹೊಸ ಪಾಲುದಾರಿಕೆ, ಮಾರುಕಟ್ಟೆ ವಿಸ್ತರಣೆ ಅಥವಾ ಹೊಸ ಉತ್ಪನ್ನ ಪರಿಚಯಿಸಲು ಸೂಕ್ತ ದಿನ. ಮಾತಿನ ಜಾಣ್ಮೆ ಬಳಸಿ ಗ್ರಾಹಕರನ್ನು ಆಕರ್ಷಿಸಬಹುದು. ಆದರೆ ದ್ವಂದ್ವ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ, ನೌಕರಿ ಸೂಚನೆ ಅಥವಾ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವಾಗಿರಬೇಕು. ಆದರೂ ಶುಕ್ರನ ಕೃಪೆಯಿಂದ ಕೆಲವು ಲಾಭಗಳು, ವಿಶೇಷವಾಗಿ ವಾಣಿಜ್ಯ ಮತ್ತು ಸಂವಹನ ಸಂಬಂಧಿತ ಕ್ಷೇತ್ರಗಳಿಂದ ಕಾಣಬಹುದು. ಹಳೆಯ ಬಾಕಿ ಹಣ ವಾಪಸ್ಸು ಬರಬಹುದು. ಹೊಸ ಹಣಕಾಸು ಯೋಜನೆ, ಬ್ಯಾಂಕಿಂಗ್ ಕೆಲಸಗಳು, ಆನ್ಲೈನ್ ವ್ಯವಹಾರಗಳಲ್ಲಿ ಇವತ್ತು ಎಚ್ಚರಿಕೆ ಅವಶ್ಯ. ಖರೀದಿಯಲ್ಲಿ ಅತಿಯಾದ ವೆಚ್ಚ ತಪ್ಪಿಸಿ. ಆಕರ್ಷಕ ವಸ್ತುಗಳು, ಸೌಂದರ್ಯ ಉತ್ಪನ್ನಗಳು ಅಥವಾ ತಾಂತ್ರಿಕ ಸಾಧನಗಳ ಖರೀದಿಗೆ ಮನಸ್ಸು ಒಲಿದುಕೊಳ್ಳಬಹುದು. ಆದರೆ ಮಿತವ್ಯಯ ಉತ್ತಮ. ಹೂಡಿಕೆಗಳಲ್ಲಿ ಸಲಹೆ ಪಡೆದು ನಡೆದುಕೊಂಡರೆ ನಷ್ಟ ತಪ್ಪಬಹುದು. ಕುಟುಂಬ ಖರ್ಚು ಇವತ್ತು ಸ್ವಲ್ಪ ಹೆಚ್ಚಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಅಲೆಮಲೆ, ನಿದ್ರಾಹೀನತೆ ಅಥವಾ ಅಲ್ಪ ಚಿಂತೆಯ ಅನುಭವ ಇವತ್ತು ಇರಬಹುದು. ಗಾಬರಿಯಿಂದ ದೂರವಿರಲು ಧ್ಯಾನ, ಪ್ರಾಣಾಯಾಮ ಅತ್ಯುತ್ತಮ. ಮೊಬೈಲ್, ಕಂಪ್ಯೂಟರ್ಗಳ ಹೆಚ್ಚು ಬಳಕೆ ಕಣ್ಣಿನ ಒತ್ತಡ ಉಂಟು ಮಾಡಬಹುದು. ಉಸಿರಾಟ, ಗಂಟಲು, ಜ್ವರ, ನಡುಕ ಸಮಸ್ಯೆ ಇದ್ದರೆ ಇವತ್ತು ಸ್ವಲ್ಪ ವಿಶ್ರಾಂತಿ ಅಗತ್ಯ. ಹಣ್ಣು, ಜೇನು, ನಿಂಬೆರಸ, ಹೆಚ್ಚು ನೀರು ಸೇವನೆ ಉತ್ತಮ. ಬೆಳಗ್ಗೆ ಚಿಕ್ಕ ವಾಯುವಿಹಾರ ಮನಸ್ಸನ್ನು ತಾಜಾಗಿಸುತ್ತದೆ. ಎಣ್ಣೆ ಮಸಾಜ್, ತಲೆಗೆ ತಣ್ಣನೆಯ ಎಣ್ಣೆಯ ಹಚ್ಚಿಕೆ ಹಾಗೂ ಕನಿಷ್ಠ 7 ರಿಂದ 8 ಗಂಟೆಗಳ ನಿದ್ರೆ ಇವತ್ತು ಬಹಳ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದಾದ ದಿನ. ಇವತ್ತು ನಿಮ್ಮ ಮಾತಿನ ಮೃದುತ್ವ, ಹಾಸ್ಯ ಹಾಗೂ ಚಾತುರ್ಯದಿಂದ ಮನೆಯವರ ಮನಸ್ಸು ಗೆಲ್ಲುತ್ತೀರಿ. ಸಹೋದರ ಸಹೋದರಿಯರೊಂದಿಗೆ ಇವತ್ತು ಆಪ್ತ ಸಂವಾದ ಸಾಧ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂವಾದ ಸಿಹಿಯಾಗಿರುತ್ತದೆ. ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಇವತ್ತು ಹೆಚ್ಚುತ್ತದೆ. ಅನಾವಶ್ಯಕ ಚರ್ಚೆ, ಅಸಮಂಜಸ ತಪ್ಪಿಸಲು ಮಿತವಚನ ಅತ್ಯಂತ ಸಹಾಯಕ. ಪ್ರೇಮಿಗಳಿಗಾಗಿ ಟುಡೇ ಕೆಲವು ಸಿಹಿ ಕಹಿ ಕ್ಷಣಗಳಿರುವ ಸಾಧ್ಯತೆ. ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು, ಆದರೆ ಮಾತಿನ ಮೂಲಕ ನಯವಾಗಿ ಬಗೆಹರಿಸಬಹುದು.
ಕುಟುಂಬದಲ್ಲಿ ಇವತ್ತು ಸಂಭ್ರಮ, ಅತಿಥಿ ಆಗಮನ ಅಥವಾ ಸನ್ನಿಹಿತರ ಭೇಟಿಯ ಸಾಧ್ಯತೆ ಕೂಡ ಇದೆ. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರ ಗ್ರಹನ ಪ್ರಭಾವ ಇವತ್ತು ಸೌಂದರ್ಯ, ಕಲೆ, ಆಧ್ಯಾತ್ಮಿಕ ಚಿಂತನೆ ಮತ್ತು ಪ್ರೀತಿ ಆಲ್ ಎಟ್ ದ ಫೋರ್ ಫ್ರಂಟ್. ಮನಸ್ಸಿಗೆ ಶಾಂತಿ ನೀಡಲು ಇವತ್ತು ಕೆಳಗಿನ ಕ್ರಮಗಳು ಅತ್ಯುತ್ತಮ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಹಾಲು, ನೀರು ಮಿಶ್ರಣ ಮಾಡಿ ದೇವರ ಆರಾಧನೆ ಮಾಡುವುದು ಶುಭ. ಬಿಳಿ ಹೂವು, ಬಿಳಿ ಬಟ್ಟೆ ಅಥವಾ ಸಿಹಿಯನ್ನು ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಲಕ್ಷ್ಮೀನಾರಾಯಣ ಆರಾಧನೆ ಮಾಡುವುದು ಮನೆಯಲ್ಲಿ ಸಂತೋಷ ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಇವತ್ತು ಸಂವಹನ, ಬದಲಾವಣೆ, ವೇಗ ಮತ್ತು ಬುದ್ಧಿಶಕ್ತಿ ಪ್ರತೀಕ. ನ್ಯೂ ಆಪರ್ಚುನಿಟೀಸ್ ಮತ್ತು ಹೊಸ ಕಲಿಕೆಯ ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಇವತ್ತು ಮಿತತೆ, ಸಮತೋಲನ ಮತ್ತು ಚೈತನ್ಯ ನೀಡುತ್ತದೆ. ಹಸಿರು ಉಡುಪು ಅಥವಾ ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯ ಇವತ್ತು ಜ್ಞಾನ ಕಾರ್ಯ, ಕಚೇರಿ ಕೆಲಸ, ವ್ಯವಹಾರಿಕ ಸಂವಾದ ಮತ್ತು ಮುಖ್ಯ ತೀರ್ಮಾನಗಳಿಗೆ ಅತ್ಯುತ್ತಮ. ಮನಸ್ಸಿನ ಸ್ಪಷ್ಟತೆ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಮನಸ್ಸಿನ ಗಂಭೀರತೆ, ಭಾವನಾತ್ಮಕ ಜಾಗೃತಿ ಮತ್ತು ಕುಟುಂಬ ಕೇಂದ್ರೀಕೃತ ಚಿಂತನೆಗಳೊಂದಿಗೆ ದಿನವನ್ನು ಆರಂಭಿಸುವಿರಿ. ಚಂದ್ರನ ಪ್ರಭಾವವು ಇಂದು ಹೆಚ್ಚಿನ ಮಟ್ಟದಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಸೂಕ್ಷ್ಮ, ಸಂವೇದನಾಶೀಲ ಹಾಗೂ ಶಾಂತತೆಯನ್ನು ಬಯಸುವಂತಾಗುತ್ತದೆ. ಹಳೆಯ ನೆನಪುಗಳು, ಹಳೆಯ ವ್ಯಕ್ತಿಗಳೊಂದಿಗೆ ಮಾತುಕತೆ ಅಥವಾ ಕೆಲ ಭಾವನಾತ್ಮಕ ವಿಚಾರಗಳು ಮನಸ್ಸಿನಲ್ಲಿ ತೇಲಿ ಬರಬಹುದು. ಆದರೆ ಈ ಭಾವನಾತ್ಮಕ ಶಕ್ತಿ ನಿಮ್ಮ ನಿರ್ಧಾರಗಳಿಗೆ ಅಡ್ಡಿಯಾಗುವುದಿಲ್ಲ. ಬದಲಿಗೆ ಕುಟುಂಬ, ಮನೆ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ನಿಮಗೆ ಸ್ಪಷ್ಟತೆ ತರಬಹುದು. ಇನ್ನು ನೀವು ಕೈಗೊಂಡ ಕೆಲಸಗಳಲ್ಲಿ ಮನಸ್ಸಿನ ಶಾಂತಿ ಮತ್ತು ಗಂಭೀರ ಚಿಂತನೆ ಸಹಾಯಕವಾಗುತ್ತದೆ. ನಿಮ್ಮ ಮಾತು, ನಡೆ ಮತ್ತು ನಿರ್ಧಾರಗಳಲ್ಲಿ ಹೃದಯಪೂರ್ವಕತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೆಚ್ಚಿನವರು ಇಂದು ಮನೆಯ ಸೌಕರ್ಯ, ಅಡಿಗೆ, ಆಂತರಿಕ ಸೌಕರ್ಯ ಮತ್ತು ಕುಟುಂಬದ ಒಡನಾಟವನ್ನು ಹೆಚ್ಚಿಸಿಕೊಳ್ಳುವಿರಿ. ಕೆಲವರಿಗೆ ಮನೆಗೆ ಸಂಬಂಧಿಸಿದ ಹೊಸ ಯೋಜನೆಗಳು ಅಥವಾ ಖರೀದಿ ಯೋಚನೆಗಳು ಉದಯಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ಇಂದು ಶಾಂತ, ನಿರಾಳ ಆದರೆ ನಿಖರವಾದ ಕಾರ್ಯಪ್ರವೃತ್ತಿಯನ್ನು ತೋರಿಸುತ್ತೀರಿ. ನಿಮ್ಮ ವ್ಯವಸ್ಥಿತತನ ಮತ್ತು ಪ್ರಾಮಾಣಿಕತೆಯಿಂದ ಹಿರಿಯರ ಮೆಚ್ಚುಗೆ ಸಿಗಬಹುದು. ಕೆಲಸದಲ್ಲಿ ಇಂದು ಕೆಲವು ಭಾವನಾತ್ಮಕ ಒತ್ತಡಗಳಿರಬಹುದು. ವಿಶೇಷವಾಗಿ ಮಹಿಳಾ ಸಹೋದ್ಯೋಗಿಗಳೊಂದಿಗೆ ಮಾತುಕತೆಗಳಲ್ಲಿ ಸೂಕ್ಷ್ಮತೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಹೊಸ ಹೊಣೆಗಾರಿಕೆಗಳು ಬಂದು ಬಿಡಬಹುದು. ವಿಶೇಷವಾಗಿ ದಾಖಲೆ ಪತ್ರ, ಆಡಳಿತ ಅಥವಾ ಸಂಯೋಜನಾ ಕೆಲಸಗಳಿಗೆ ಅವಕಾಶ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಚಿಂತನೆಯ ದಿನವಾಗಬಹುದು. ಆದರೆ ಅಂತಿಮ ನಿರ್ಧಾರ ಮುಂದೂಡುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದ ಸ್ಥಿತಿಯನ್ನು ಪರಿಶೀಲಿಸುವ, ಹಳೆಯ ಬಾಕಿ ವ್ಯವಹಾರಗಳನ್ನು ಮುಕ್ತಾಯಿಸುವ ಹಾಗೂ ಹೊಸ ಮಾರಾಟ ಅಥವಾ ಗ್ರಾಹಕ ಸಂಪರ್ಕ ಯೋಜನೆಗಳನ್ನು ತಯಾರಿಸುವ ದಿನ. ಭಾವನಾತ್ಮಕ ಒತ್ತಡದಿಂದ ಯಾವುದೇ ತುರ್ತು ನಿರ್ಧಾರ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ಹಣಕಾಸಿನ ಗ್ರಹಸ್ಥಿತಿ ನಿಗ್ರಹ, ಜವಾಬ್ದಾರಿತ್ವ ಮತ್ತು ಮಿತವ್ಯಯವನ್ನು ಸೂಚಿಸುತ್ತದೆ. ಮನೆಗೆ ಸಂಬಂಧಿಸಿದ ಖರ್ಚುಗಳು, ಅಡಿಗೆ, ದುರಸ್ತಿ, ಕುಟುಂಬದ ಅಗತ್ಯಗಳಿಗಾಗಿ ಹೆಚ್ಚಾಗಬಹುದು. ಅನಿರೀಕ್ಷಿತವಾಗಿ ಆರೋಗ್ಯ ಅಥವಾ ಮನೆಯ ವಸ್ತುಗಳಿಗೆ ಸಂಬಂಧಿಸಿದ ಖರ್ಚು ಉದಯಿಸುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳು ಇಂದು ನಿಧಾನವಾಗಿ ಲಾಭ ನೀಡಬಹುದು. ಹೊಸ ಹೂಡಿಕೆಗಾಗಿ ಇದು ಸರಿಯಾದ ದಿನವಲ್ಲ. ಚಂದ್ರನ ಪ್ರಭಾವದಿಂದ ಹಣಕಾಸಿನಲ್ಲಿ ಚಲನವಲನ ಇರಬಹುದು. ಆದ್ದರಿಂದ ಯಾವುದೇ ಹಣಕಾಸಿನ ನಿರ್ಧಾರಕ್ಕೆ ಹಿರಿಯರ ಸಲಹೆ ಅತ್ಯಗತ್ಯ. ವ್ಯಾಪಾರದಲ್ಲಿರುವವರಿಗೆ ಇಂದು ನಿಧಾನವಾದ ಲಾಭ, ಆದರೆ ಸುರಕ್ಷಿತ ಹಣದ ಬರುವಿಕೆ ಸಾಧ್ಯ. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಚಂದ್ರನ ಪ್ರಭಾವದಿಂದ ಮನಸ್ಸು ಭಾವನಾತ್ಮಕವಾಗಿ ಸಂವೇದನಾಶೀಲವಾಗಿರಬಹುದು. ಅಲ್ಪ ಚಿಂತೆ, ಆತಂಕ ಅಥವಾ ಒತ್ತಡ ಉಂಟಾಗಬಹುದು. ಇದಕ್ಕೆ ಶಾಂತ ವಾತಾವರಣ, ಸಂಗೀತ ಮತ್ತು ಧ್ಯಾನ ಬಹಳ ಉಪಕಾರಿಯಾಗುತ್ತದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಜೀರ್ಣ, ಬಾಯಿ ಒಣಗುವುದು, ಎದೆ ಉರಿ ಉಂಟಾಗಬಹುದು. ನೀರು ಹೆಚ್ಚು ಕುಡಿಯುವುದು, ತೂಕದ ಆಹಾರ ಮತ್ತು ಸಮಯಕ್ಕೆ ಸರಿಯಾದ ಊಟ ಅತ್ಯಗತ್ಯ. ಶ್ವಾಸಕೋಶ ಅಥವಾ ಸೈನಸ್ ಸಮಸ್ಯೆಗಳಿರುವವರಿಗೆ ಇಂದು ವಿಶ್ರಾಂತಿ ಮುಖ್ಯ. ಬೆಳಿಗ್ಗೆ ಉಪ್ಪು ನೀರಿನ ಗರ್ಗಲ್, ತುಪ್ಪ, ಬೆಲ್ಲ ಮಿಶ್ರಣ ಸೇವನೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಷಯಗಳಲ್ಲಿ ಇಂದು ಹೆಚ್ಚಿನ ಗಮನ, ಪ್ರೀತಿ ಮತ್ತು ಕಾಳಜಿಯನ್ನು ನೀಡುವುದರಿಂದ ಸಂತೋಷ ಹೆಚ್ಚಾಗುತ್ತದೆ. ಮನೆಯಲ್ಲಿರುವ ಹಿರಿಯರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ. ಅವರ ಸಲಹೆಗಳು ಇಂದು ನಿಮಗೆ ಮಾರ್ಗದರ್ಶಕ.
ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಹೃದಯಪೂರ್ವಕ ಸಂವಾದ, ಭಾವನಾತ್ಮಕ ಒಡನಾಟ ಮತ್ತು ಪರಸ್ಪರ ಬಲಗೊಳಿಸುವ ದಿನ. ಸಂಗಾತಿಯೊಂದಿಗೆ ಮನೆ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಪ್ರೇಮಿಗಳಿಗಾಗಿ ಇಂದು ಭಾವನಾತ್ಮಕ ಸಮನ್ವಯತೆಯ ದಿನ. ತಪ್ಪು ಅರ್ಥಗಳಿಗೆ ಸ್ಪಷ್ಟತೆ ಬರುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಘಟನೆ, ಸಾಧನೆ ಅಥವಾ ಬೆಂಬಲ ನೀಡಬೇಕಾದ ಸಂದರ್ಭ ಇರಬಹುದು. ವೀಕ್ಷಕರೇ, ನೀವು ಈ ದಿನದ ಶುಕ್ರವಾರ ಶುಕ್ರಗ್ರಹನ ಪ್ರಭಾವ ಇರುವುದರಿಂದ ಸೌಂದರ್ಯ, ಅಲಂಕಾರ, ಪ್ರೀತಿ ಮತ್ತು ಕುಟುಂಬ ಕೇಂದ್ರಿತ ಆಧ್ಯಾತ್ಮಿಕ ಚಟುವಟಿಕೆಗಳು ಶುಭ. ಶುಕ್ರನ ಶಾಂತಿಗಾಗಿ ದೇವಿಯ ಆರಾಧನೆ ಅತ್ಯಂತ ಉತ್ತಮ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಅಕ್ಕಿ ಅರ್ಪಿಸಿ. ವೈಭವ, ಧನ ಸಂಪತ್ತು ಮತ್ತು ಕುಟುಂಬ ಸೌಖ್ಯಕ್ಕಾಗಿ ಶುಕ್ರನಿಗೆ ಶುಭ್ರ ಹೂವುಗಳನ್ನು ಅರ್ಪಿಸುವುದು ಒಳಿತು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರಗ್ರಹದ ಪ್ರತೀಕ. ಇದು ಸೌಂದರ್ಯ, ಸಂಪತ್ತು, ಕುಟುಂಬ ಬಾಂಧವ್ಯ ಮತ್ತು ಸಮತೋಲನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಮನೆಯಲ್ಲಿ ಶಾಂತಿ ಮತ್ತು ವೈಭವ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಸಮತೋಲನ, ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. ಬಿಳಿ ಬಣ್ಣದ ಉಡುಪಿನಲ್ಲಿ ಇಂದು ಶುಕ್ರಗ್ರಹದ ಪ್ರಭಾವ ಬಲಗೊಳ್ಳುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನೆಗೆ ಸಂಬಂಧಿಸಿದ ನಿರ್ಧಾರಗಳು, ಕುಟುಂಬ ಮಾತುಕತೆಗಳು, ಪೂಜೆ ಹಾಗೂ ಹಣಕಾಸಿನ ವಿಚಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 5 ಶುಕ್ರವಾರದ ಈ ದಿನ ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ, ಪ್ರಭಾವ ಮತ್ತು ಆಕರ್ಷಣೆಯ ದಿನವಾಗಿದೆ. ಸೂರ್ಯ ಮತ್ತು ಶುಕ್ರನ ಸಂಯೋಗದ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಳಪು ಮತ್ತು ಶಕ್ತಿ ಹೆಚ್ಚುತ್ತದೆ. ನೀವು ಹೇಳುವ ಮಾತು, ನಿಮ್ಮ ನಡೆನಡತೆ, ನಿಮ್ಮ ನಿರ್ಧಾರಗಳು ಎಲ್ಲವೂ ಸುತ್ತಮುತ್ತಲಿನವರಲ್ಲಿ ಆಕರ್ಷಣೆಯನ್ನು ಮೂಡಿಸುವವು. ಇಂದು ನಿಮ್ಮ ಸೃಜನಶೀಲತೆ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಕಲಾತ್ಮಕ ಚಟುವಟಿಕೆಗಳು, ವಸ್ತು ವಿನ್ಯಾಸ, ವಾಚನ, ಸಂಗೀತ, ನಾಟಕ ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿದ್ದರೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ನಿಮ್ಮ ನಾಯಕತ್ವ ಗುಣಗಳು ಇಂದು ಹೆಚ್ಚು ಸ್ಪಷ್ಟವಾಗುತ್ತವೆ. ಹೊಸ ಪರಿಚಯಗಳು, ದೊಡ್ಡವರೊಂದಿಗೆ ಸಂವಾದ ಹಾಗೂ ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯುವ ಸಂಬಂಧಗಳು ಈ ದಿನ ಸಾಧ್ಯ. ನೀವು ಯಾರೊಂದಿಗೂ ಮಾತನಾಡಿದರೂ ನಿಮಗೆ ಗೌರವ ಮತ್ತು ಪ್ರಾಮುಖ್ಯತೆ ಸಿಗುತ್ತದೆ. ಆದರೆ ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಡುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಸಿಂಹರಾಶಿಯವರು ಇಂದು ಪ್ರಭಾವಶಾಲಿ ಹೆಜ್ಜೆ ಇಡುವಿರಿ. ನಿಮ್ಮ ಮಾತು, ನಿಮ್ಮ ಸಲಹೆ, ನಿಮ್ಮ ನಿರ್ಧಾರಗಳನ್ನು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುವರು. ಮಹತ್ವದ ಸಭೆ, ಪ್ರಸ್ತಾವನೆ ಅಥವಾ ಯೋಜನೆಗಳ ಮುಂದುವರಿಕೆ ಮಾಡುವವರಿಗೆ ಇದು ಅತ್ಯುತ್ತಮ ದಿನ. ಪ್ರಮುಖ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ. ಕೆಲವು ಕಾರ್ಮಿಕರಿಗೆ ಹುದ್ದೆ ಏರಿಕೆ, ಹೊಸ ನೇಮಕಾತಿ ಅಥವಾ ಬದಲಾಗುವ ಸಮಯ ಶ್ರೇಣಿ ರೂಪಿಸುವ ಅವಕಾಶಗಳು ಬಂದುಕೊಳ್ಳಬಹುದು. ಉದ್ಯಮಿಗಳಿಗಾಗಿ ಇದು ವಿಶೇಷ ದಿನ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ಹೊಸ ಗ್ರಾಹಕ ಅಥವಾ ಲಾಭದಾಯಕ ಸಂವಾದ ಸಂಭವಿಸಬಹುದು. ಆದರೆ ಶುಕ್ರವಾರವಾದ್ದರಿಂದ ಹಣಕಾಸು ದಾಖಲೆಗಳನ್ನು ಅತಿಯಾಗಿ ನಿಖರವಾಗಿ ಪರಿಶೀಲಿಸಿ. ಪಾಲುದಾರಿಕೆ ಮತ್ತು ಒಪ್ಪಂದಗಳಲ್ಲಿ ಅರ್ಥಭ್ರಾಂತಿ ತಪ್ಪಿಸಲು ಮೃದುವಾಗಿ ಮಾತನಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಲಾಭದ ಯೋಗ ಎರಡೂ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಳೆಯ ಬಾಕಿಗಳು ವಾಪಸ್ಸಾಗುವುದು ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವುದು ಸಾಧ್ಯ. ಶುಕ್ರನ ಪ್ರಭಾವದಿಂದ ಆಭರಣ, ವಸ್ತ್ರ, ಮನೆಯನ್ನು ಅಲಂಕರಿಸುವ ವಸ್ತುಗಳ ಮೇಲೆ ಖರ್ಚು ಮಾಡುವ ಮನೋಭಾವ ಬರಬಹುದು. ಆದರೆ ಅತಿಯಾಗಿ ಖರ್ಚು ಮಾಡುವ ಹಾದಿಯಲ್ಲಿ ಹೋಗಬೇಡಿ. ಮಿತವ್ಯಯ ಮತ್ತು ಸಮರ್ಥ ಯೋಜನೆ ಅತ್ಯಂತ ಮುಖ್ಯ. ಭೂಮಿ, ಮನೆ, ಕಟ್ಟಡ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಇಂದು ಚಿಂತನೆ ಮಾಡಲು ಉತ್ತಮ. ಆದರೆ ತೀರ್ಮಾನಕ್ಕೆ ಬರಲು ಇನ್ನಷ್ಟು ಸಮಯ ನಿರೀಕ್ಷಿಸುವುದು ಒಳಿತು. ಕಿರು ವ್ಯಾಪಾರ, ಆಂತರಿಕ ವ್ಯಾಪಾರ ಮತ್ತು ಖನಿಜ ವಸ್ತುಗಳ ಸಂಚಾರದಲ್ಲಿ ಲಾಭ ಸಿಗುವ ಸಾಧ್ಯತೆ. ಹಿರಿಯರ ಅಥವಾ ಪರಿಣಿತರ ಸಲಹೆ ಪಡೆದು ಹಣಕಾಸು ನಿರ್ಧಾರ ಕೈಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶುಕ್ರವಾರದ ಪ್ರಭಾವದಿಂದ ಆರೋಗ್ಯದಲ್ಲಿ ಸೌಮ್ಯ ಚಟುವಟಿಕೆಯ ದಿನ. ಮನಸ್ಸಿನಲ್ಲಿ ಸ್ವಲ್ಪ ಆಲಸ್ಯ ಅಥವಾ ಸುಸ್ಥಿತಿಯ ಅನುಭವ ಇರಬಹುದು. ಚರ್ಮ, ಕಣ್ಣು, ಕಿವಿ, ಕಂಠ ಭಾಗಗಳಿಗೆ ಇಂದು ಹೆಚ್ಚಿನ ಕಾಳಜಿ ಅಗತ್ಯ. ಜಠರದ ಸಮಸ್ಯೆಗಳು, ಬಿಸಿತಂಪಿನ ಅಸಮತೋಲನ ಅಥವಾ ಗರಂ ಆಹಾರದಿಂದ ಅಸ್ವಸ್ಥತೆ ಸಾಧ್ಯ. ಬೆಳಗಿನ ಜಾವ ಹಿತಕರ ಊಟ, ನಿರಂತರ ನೀರಿನ ಸೇವನೆ ಮತ್ತು ಹಣ್ಣು ತರಕಾರಿ ಸೇವನೆ ಉತ್ತಮ. ಯೋಗ, ಶೀತಲೀಕರಣ ಪ್ರಾಣಾಯಾಮ ಮತ್ತು ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಕಾಲ ಕಳೆಯುವುದು ಶ್ರೇಷ್ಠ.
ಮಾನಸಿಕವಾಗಿ ಇಂದು ಶಾಂತಿಯುಳ್ಳ ದಿನವಾದರೂ ಸಣ್ಣ ಕೋಪ ಅಥವಾ ಅಸಹನೆಯೂ ಉಂಟಾಗಬಹುದು. ಮೃದುವಾದ ಸಂಗೀತ, ಸುಗಂಧ ದ್ರವ್ಯದ ಬಳಕೆ ಮತ್ತು ಆರಾಮದಾಯಕ ವಾತಾವರಣದಲ್ಲಿ ಸ್ವಲ್ಪ ವಿಶ್ರಾಂತಿ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಪ್ರೀತಿ, ದೊಡ್ಡ ಮನಸ್ಸು ಮತ್ತು ಆತ್ಮೀಯ ಸಂಭಾಷಣೆಗಳ ದಿನ. ಕುಟುಂಬ ಸದಸ್ಯರು ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಸ್ವೀಕರಿಸುವರು. ಮನೆಯ ವಾತಾವರಣದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚುವುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಪ್ರೀತಿ, ಆತ್ಮೀಯತೆ ಮತ್ತು ಸಂವಾದ ಹೆಚ್ಚುವುದು. ಹೊಸ ಯೋಜನೆಗಳು, ಮಕ್ಕಳಿಗೆ ಸಂಬಂಧಿಸಿದ ನಿರ್ಧಾರಗಳು, ಮನೆಯ ಬದಲಾವಣೆ, ಶೃಂಗಾರ ವಿಷಯಗಳಲ್ಲಿ ಚರ್ಚೆಗಳು ನಡೆಯಬಹುದು. ಪ್ರೇಮಿಗಳಿಗಾಗಿ ಇದು ಅತ್ಯಂತ ಶುಭ ದಿನ. ಹೊಸ ಸಂಬಂಧಗಳಿಗೆ ಬಾಗಿಲು ತೆರೆದುಕೊಳ್ಳುವ ಯೋಗವಿದೆ. ಸಂಬಂಧದಲ್ಲಿ ಸುಗಮತೆ ಮತ್ತು ನಂಬಿಕೆ ವೃದ್ಧಿಯಾಗುತ್ತದೆ. ಹಿರಿಯರ ಆರೋಗ್ಯಕ್ಕೆ ಸ್ವಲ್ಪ ಕಾಳಜಿ ಬೇಕಾಗಬಹುದು, ಆದರೆ ಅವರ ಆಶೀರ್ವಾದದಿಂದ ಮನೆಯಲ್ಲಿ ಶುಭ ಶಕ್ತಿಗೆ ಅವಕಾಶ ಸಿಗುತ್ತದೆ. ವೀಕ್ಷಕರೇ, ನೀವು ಶುಕ್ರವಾರದ ಈ ದಿನ ಶುಕ್ರನ ಪ್ರಭಾವವನ್ನು ಮೃದುಗೊಳಿಸಲು ಸೌಂದರ್ಯ, ಶ್ರೇಷ್ಠತೆ ಮತ್ತು ನೈತಿಕತೆಯೊಂದಿಗೆ ನಡೆದುಕೊಳ್ಳಿ. ದೇವಿಯ ಆರಾಧನೆ, ಲಕ್ಷ್ಮೀ ಸಹಸ್ರನಾಮ ಅಥವಾ ಶುಕ್ರ ಮಂತ್ರ ಜಪ ಇವತ್ತು ಮನಸ್ಸಿಗೆ ಶಾಂತಿ ಮತ್ತು ಹಣಕಾಸು ಸುಭಿಕ್ಷತೆಯನ್ನು ನೀಡುತ್ತದೆ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಿಳಿ ಹೂವುಗಳು, ಬಿಳಿ ವಸ್ತ್ರ, ಹಾಲು, ಸಕ್ಕರೆ ಅಥವಾ ಅಕ್ಕಿ ದಾನ ಮಾಡುವುದು ಶುಭಫಲದಾಯಕ. ಶುಕ್ರನ ಕೃಪೆಗಾಗಿ ಬೆಳಗ್ಗಿನ ಹೊತ್ತಿನಲ್ಲಿ ಗೋಪಾಲ ಗೋಮಾತೆಗಳಿಗೆ ಆಹಾರ ನೀಡುವುದು ಲಾಭಕಾರಿ. ಅದೃಷ್ಟದ ಸಂಖ್ಯೆ 6. ಶುಕ್ರನಿಗೆ ಸೇರಿದ ಈ ಸಂಖ್ಯೆ ಸೌಂದರ್ಯ, ಧನ, ಪ್ರೀತಿ, ಮೃದುತೆ ಮತ್ತು ಸಮತೋಲನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ದೈಹಿಕ, ಮಾನಸಿಕವಾಗಿ ಆಕರ್ಷಕ ಪ್ರಭಾವ ಹೊಂದುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಹಾಗೂ ಸಮತೋಲನ ನೀಡುತ್ತದೆ. ಬಿಳಿ ಬಣ್ಣದ ಉಡುಗೆ, ಹೂವುಗಳು ಅಥವಾ ಬಿಳಿ ವಸ್ತುಗಳನ್ನು ಇಂದಿನ ದಿನ ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯವಹಾರ ಮಾತುಕತೆ, ಹಣಕಾಸಿನ ತೀರ್ಮಾನ ಅಥವಾ ಕುಟುಂಬ ಸಂಬಂಧಿತ ಕಾರ್ಯಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಸ್ವಚ್ಛತೆ, ಕ್ರಮಶೀಲತೆ ಹಾಗೂ ನಿಖರತೆಯಿಂದ ಕೆಲಸಗಳನ್ನು ಮುನ್ನಡೆಸುವಿರಿ. ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಪರಿಶ್ರಮ ಇಂದು ಅತ್ಯಂತ ಪರಿಣಾಮಕಾರಿ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸೌಮ್ಯತೆ, ಸೌಂದರ್ಯ ಪ್ರಿಯತೆ ಹಾಗೂ ಸಮತೋಲನದ ಚಿಂತನೆ ಬೆಳೆಯುತ್ತದೆ. ಹಳೆಯ ಯೋಜನೆಗಳನ್ನು ಸರಿಪಡಿಸುವುದು, ದಾಖಲೆಗಳನ್ನು ಪರಿಶೀಲಿಸುವುದು, ಹೊಸ ಕೆಲಸಗಳಿಗೆ ಸೂಕ್ತ ಯೋಜನೆ ರೂಪಿಸುವುದು ಇಂದು ಅನುಕೂಲ. ನಿಮ್ಮ ಮಾತನಾಡುವ ಶೈಲಿ, ಮೃದುತನ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯದಿಂದ ಸುತ್ತಲಿನವರ ವಿಶ್ವಾಸ ಹೆಚ್ಚುತ್ತದೆ. ಮನಸ್ಸಿನಲ್ಲಿ ಚಲನವಲನ ಹೆಚ್ಚಾಗಿದ್ದು ಸಣ್ಣ ವಿಷಯಗಳಲ್ಲಿಯೂ ಹೆಚ್ಚು ಗಮನ ಕೊಡಬಹುದು. ಇದು ಕೆಲವೊಮ್ಮೆ ಅತಿ ವಿಶ್ಲೇಷಣೆಗೂ ಕಾರಣವಾಗಬಹುದು. ಆದ್ದರಿಂದ ಇಂದು ಅಗತ್ಯವಿದ್ದಲ್ಲಿ ಮನಸ್ಸಿಗೆ ವಿಶ್ರಾಂತಿ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ವಿವರಗಳಿಗೆ ಗಮನ ಕೊಡುವ ನಿಮ್ಮ ಸ್ವಭಾವವು ಹಿರಿಯರಿಗೆ ಇಂದೇ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸಣ್ಣ ತಪ್ಪುಗಳನ್ನು ತಿದ್ದಿ ಕೆಲಸದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವಿರಿ. ಕಚೇರಿಯಲ್ಲಿ ಹೊಸ ನಿಯಮಗಳು, ಹೊಸ ಕಾರ್ಯಯೋಜನೆಗಳು ಅಥವಾ ಮೇಲಧಿಕಾರಿಗಳ ಸೂಚನೆಗಳನ್ನು ಪಾಲಿಸಲು ಇಂದು ಉತ್ತಮ ದಿನ. ವೃತ್ತಿ ಬದಲಾವಣೆಯ ಯೋಚನೆ ಮಾಡಿಕೊಂಡಿರುವವರಿಗೆ ಹೊಸ ಅವಕಾಶಗಳ ಸೂಚನೆ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಚರ್ಚೆಗಳು ಫಲಕಾರಿಯಾಗುತ್ತವೆ. ಕೆಲಸದಲ್ಲಿ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವುದಕ್ಕಿಂತ ಯುಕ್ತಿಯಿಂದ ಕ್ರಮ ಕೈಗೊಳ್ಳಿ. ಉದ್ಯಮಿಗಳು ಇಂದು ವ್ಯವಹಾರದಲ್ಲಿ ದಾಖಲೆ ತಯಾರಿ, ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ವಸ್ತುಗಳ ಗುಣಮಟ್ಟ ಪರಿಶೀಲನೆಗೆ ಹೆಚ್ಚು ಸಮಯ ವಿನಿಯೋಗಿಸುತ್ತಾರೆ. ಗ್ರಾಹಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತದೆ. ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡಲು ಇಂದಿನ ದಿನ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಖರತೆಯ ಸ್ವಭಾವದಿಂದ ಹಣಕಾಸಿನ ನಿರ್ವಹಣೆಯಲ್ಲಿ ಇವತ್ತು ಉತ್ತಮ ಪ್ರಗತಿ ಕಾಣುವಿರಿ. ಅನಿರೀಕ್ಷಿತ ಖರ್ಚುಗಳಿಗಿಂತ ನಿಯಂತ್ರಿತ ಖರ್ಚುಗಳಿರುತ್ತವೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದವರಿಗೆ ಮಧ್ಯಮ ಮಟ್ಟದ ಲಾಭ ದೊರೆಯಬಹುದು. ಇಂದು ಹೊಸ ಹೂಡಿಕೆಗಳನ್ನು ಯೋಚಿಸಿದರೆ ಹಿರಿಯರ ಸಲಹೆಯ ಮೇರೆಗೆ ಕ್ರಮ ಕೈಗೊಳ್ಳಲು ಸೂಕ್ತ. ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳಿತು. ಕುಟುಂಬ, ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳಾಗುವರು. ಆದರೂ ನಿಮ್ಮ ಯೋಜಿತ ಹಣಕಾಸು ನಿರ್ವಹಣೆಯಿಂದ ಏನೂ ತೊಂದರೆವಾಗುವುದಿಲ್ಲ. ವ್ಯಾಪಾರದಲ್ಲಿ ಇಂದು ಲಾಭದ ಪ್ರಮಾಣ ನಿಧಾನವಾಗಿ ಹೆಚ್ಚುವುದು ಕಂಡುಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಉಷ್ಣತೆ, ಸಣ್ಣ ಜೀರ್ಣಕ್ರಿಯೆ ಸಮಸ್ಯೆಗಳು, ಹೊಟ್ಟೆ ನೋವು ಅಥವಾ ಆಹಾರ ನಿಯಮ ಕಾಪಾಡದಿದ್ದರೆ ಆಮ್ಲತೆ ಹೆಚ್ಚುವ ಸಾಧ್ಯತೆ.
ಆದ್ದರಿಂದ ಹಸಿ ಆಹಾರ, ಫಲಾಹಾರ ಸೇವನೆ ಒಳಿತು. ನೀರಿನ ಸೇವನೆ ಹೆಚ್ಚಿಸಿ. ಮನಸ್ಸಿನಲ್ಲಿ ಅಲಸ್ಯ ಅಥವಾ ಚಿಂತೆಯ ಪ್ರಭಾವ ಇರಬಹುದು. ಇಂದು ಯೋಗಾಸನ, ಪ್ರಾಣಾಯಾಮ ಅಥವಾ ನಡಿಗೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಚರ್ಮ ಸಂಬಂಧಿತ ಸಣ್ಣ ತೊಂದರೆಗಳಾಗುವ ಸಾಧ್ಯತೆ ಇರುವುದರಿಂದ ಸ್ವಚ್ಛತೆ ಕಾಪಾಡುವುದು ಅಗತ್ಯ. ಜೀರ್ಣಕ್ರಿಯೆಗೆ ಸಹಾಯವಾಗಲು ಜೀರಿಗೆ ಬೆಲ್ಲದ ನೀರು ಅಥವಾ ನಿಂಬೆ ಬೆಲ್ಲದ ನೀರು ಸೇವಿಸಬಹುದು. ಮನಸ್ಸಿಗೆ ವಿಶ್ರಾಂತಿ ನೀಡಲು ಸುಗಂಧದ ದ್ರವ್ಯಗಳ ಬಳಕೆ, ಹೂವಿನ ಅಲಂಕಾರ ಅಥವಾ ಭಜನೆ ಕೇಳುವುದು ಅದ್ಭುತ ಪರಿಣಾಮ ಬೀರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ, ಮೃದುತನ ಮತ್ತು ಸಮತೋಲನದ ಸಂವಾದ ಅಗತ್ಯ. ಪತ್ನಿ ಪತಿಗಳೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಅವಕಾಶ ಸಿಗಬಹುದು. ನಿಮ್ಮ ವಿಚಾರ ಸರಣಿಯ ಶಾಂತತೆ ಮನೆಯಲ್ಲಿನ ಚಿಕ್ಕ ಕಲಹಗಳನ್ನು ನಿವಾರಿಸುತ್ತದೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಅವರ ವಿದ್ಯಾಭ್ಯಾಸ ಅಥವಾ ಕೆಲಸ ಸಂಬಂಧಿತ ಪ್ರಸನ್ನ ವಿಷಯ ಕೇಳುವಿರಿ. ಹಿರಿಯರಿಗೆ ಸೇವೆ ಮಾಡಿದರೆ ಆಶೀರ್ವಾದ ದೊರೆಯುತ್ತದೆ. ಸ್ನೇಹಿತರೊಂದಿಗೆ ಮಾತುಕತೆ ಅಥವಾ ಚಿಕ್ಕ ಕಾರ್ಯಗಳಿಗೆ ಸಹಕಾರ ನೀಡುವ ಅವಕಾಶವೂ ಇದೆ. ಕುಟುಂಬದಲ್ಲಿ ಆತ್ಮೀಯತೆ ಹೆಚ್ಚುವ, ಒಗ್ಗಟ್ಟಿನ ವಾತಾವರಣ ನಿರ್ಮಾಣವಾಗುವ ದಿನ. ವೀಕ್ಷಕರೇ, ನೀವು ಇಂದು ಶುಕ್ರವಾರವಾದ್ದರಿಂದ ಶುಕ್ರನ ಅನುಗ್ರಹಕ್ಕಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅತ್ಯಂತ ಶುಭ. ದೇವಾಲಯ ಭೇಟಿ, ಲಕ್ಷ್ಮೀ ದೇವಿಯ ಆರಾಧನೆ ಅಥವಾ ಶಾಂತಿಪೂರ್ಣ ಧ್ಯಾನದಿಂದ ಮನಸ್ಸಿಗೆ ಸಮತೋಲನ ದೊರೆಯುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಿಳಿ ಹೂವುಗಳು, ಸಿಹಿ ತಿನಿಸುಗಳು ಅಥವಾ ಬಟ್ಟೆಗಳನ್ನು ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಬೆಳ್ಳಿಯ ಪಾತ್ರೆಗಳಲ್ಲಿ ಪಾನೀಯಗಳನ್ನು ಸೇವಿಸುವುದು ಶುಕ್ರನ ಶಕ್ತಿಯನ್ನು ವೃದ್ಧಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರತೀಕವಾಗಿದೆ. ಇದು ಸೌಂದರ್ಯ, ಸಮತೋಲನ, ಹಣಕಾಸು ಸುಧಾರಣೆ ಮತ್ತು ಸೌಹಾರ್ದತೆಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ನೀವು ಮನಃಶಾಂತಿ ಮತ್ತು ಸುಖಾನುಭವಗಳನ್ನು ಪಡೆಯುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮಗೆ ಶಾಂತಿ, ಪರಿಶುದ್ಧತೆ ಮತ್ತು ಮನಸ್ಸಿನಲ್ಲಿ ಸಮತೋಲನವನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ದಿನದ ಆರಂಭದಲ್ಲಿ ಬಿಳಿ ಹೂವುಗಳ ಸ್ಪರ್ಶ ಶುಭಕರ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆಯವರೆಗೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆಗಳ ಸ್ಪಷ್ಟತೆ ಹೆಚ್ಚುತ್ತದೆ. ಕೆಲಸ ಆರಂಭಿಸುವುದು, ಪೂಜೆ, ದಾಖಲೆ ಕಾರ್ಯ ಅಥವಾ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಫಲಪ್ರದ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶುಕ್ರವಾರದ ಈ ದಿನ ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಮೃದು ಸ್ವಭಾವದಿಂದ ದಿನವನ್ನು ಆರಂಭಿಸುವಿರಿ. ಶುಕ್ರ ಗ್ರಹದ ಪ್ರಭಾವದಿಂದ ಇಂದು ಮನಸ್ಸಿನಲ್ಲಿ ಕಲಾ, ಸೌಂದರ್ಯ, ಸಂವಾದ ಮತ್ತು ಸೌಹಾರ್ದತೆ ಹೆಚ್ಚು. ನಿಮ್ಮ ಮಾತು, ನಿರ್ವಹಣಾ ಕೌಶಲ್ಯ ಮತ್ತು ಮನೋಹರ ಸ್ವಭಾವದಿಂದ ಸುತ್ತಲಿನವರ ಮನಗೆಲ್ಲುವಿರಿ. ಇಂದು ಹೊಸ ಯೋಜನೆಗಳು, ಮಿಲನಗಳು ಅಥವಾ ಚರ್ಚೆಗಳಿಗೆ ಉತ್ತಮ ದಿನ. ವಿಚಾರ ವಿಮರ್ಶೆ, ವಿಚಾರ ಸಮಾಧಾನ ಮತ್ತು ಮಧ್ಯಸ್ಥಿಕೆಯ ಮೂಲಕ ನೀವು ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ನಯ ಮಾಡಬಲ್ಲಿರಿ. ಆಗಾಗ ಸ್ವಲ್ಪ ಅಸ್ಥಿರ ಮನೋಭಾವ ಕಂಡರೂ ಶುಕ್ರನ ಕೃಪೆಯಿಂದ ನೀವು ಸಮತೋಲನವನ್ನು ಮರಳಿ ಪಡೆಯುವಿರಿ. ಸ್ನೇಹಿತರ ಜೊತೆ ಮಾತುಕತೆ, ಕಲಾತ್ಮಕ ಕೆಲಸಗಳು, ಮನೆಯಲ್ಲಿ ಅಲಂಕರಣ, ವಸ್ತ್ರಾಭರಣಗಳ ಖರೀದಿ ಇವೆಲ್ಲವೂ ಇಂದು ಶುಭ. ಆದರೆ ಹಣಕಾಸಿನಲ್ಲಿ ಅತಿಯಾಗಿ ಖರ್ಚು ಮಾಡುವ ಪ್ರವೃತ್ತಿಯನ್ನು ನಿಯಂತ್ರಿಸಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಕೆಲಸದ ಸ್ಥಳದಲ್ಲಿ ಇಂದು ಶಾಂತ, ಸಮನ್ವಯಪೂರ್ಣ ವಾತಾವರಣ. ನಿಮ್ಮ ಸಂವಹನ ಶಕ್ತಿ, ಮನವರಿಕೆ ಮಾಡುವ ನುಡಿ ಮತ್ತು ಮೃದು ನಡವಳಿಕೆಗಳಿಂದ ಕಾರ್ಯಗಳು ಸುಗಮವಾಗುತ್ತವೆ. ತಂಡದವರ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ಪರಿಹರಿಸಬಹುದಾದ ದಿನ. ಹಿರಿಯರು ನಿಮ್ಮ ನಡವಳಿಕೆಯಿಂದ ಸಂತೋಷರಾಗುತ್ತಾರೆ. ವಿವರಣೆ, ಲೆಕ್ಕಪತ್ರ, ಗ್ರಾಹಕರೊಂದಿಗೆ ಮಾತುಕತೆ, ಒಪ್ಪಂದಗಳ ಕುರಿತು ಚರ್ಚೆ ಮಾಡುವುದಕ್ಕೆ ಅತ್ಯುತ್ತಮ ದಿನ. ಕೆಲಸ ಬದಲಾವಣೆ ಯೋಚಿಸುವವರಿಗೆ ಹೊಸ ಸುದ್ದಿ ಬರಬಹುದಾದ ಸೂಚನೆ ಇದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲ ಅಂಶಗಳನ್ನು ತೂಕ ಮಾಡಿ. ಉದ್ಯಮಿಗಳಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಸಹಪಾಲುದಾರಿಕೆ ಕುರಿತು ಮಾತುಕತೆ ಲಾಭದಾಯಕ. ವ್ಯಾಪಾರದಲ್ಲಿ ಹೊಸ ವಿನ್ಯಾಸ, ಅಲಂಕಾರ, ಪ್ರದರ್ಶನ, ಪ್ರಚಾರ ಇವೆಲ್ಲವೂ ಇಂದು ಯಶಸ್ಸು ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಧಾನವಾದ ಸ್ಥಿರತೆ ಕಾಣುತ್ತದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಿ ಮನಸ್ಸಿಗೆ ಬರುವ ಸಾಧ್ಯತೆ ಇದೆ. ಶುಕ್ರ ಗ್ರಹದ ಪರಿಣಾಮದಿಂದ ಅಲಂಕಾರ, ಉಡುಪು, ಆಹಾರ ಅಥವಾ ಮನರಂಜನೆಗೆ ಹೆಚ್ಚು ಮೊತ್ತ ಖರ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಮುಖ್ಯ. ಹಳೆಯ ಹೂಡಿಕೆಗಳು ಸಣ್ಣ ಮಟ್ಟಿನಲ್ಲಿ ಲಾಭ ಕೊಡಬಹುದು. ಇಂದು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಅಪಾಯಕಾರಿ ವ್ಯವಹಾರಕ್ಕೆ ಕೈ ಹಾಕುವುದನ್ನು ತಡೆಯಿರಿ. ಬಾಕಿ ಹಣ ವಾಪಸ್ ಪಡೆಯುವಲ್ಲಿ ಸ್ವಲ್ಪ ವಿಳಂಬ ಇರಬಹುದು.
ಕುಟುಂಬದ ಹಣಕಾಸು ವಿಚಾರದಲ್ಲಿ ನಿರ್ಣಯಗಳಿಗೆ ಹಿರಿಯರ ಸಲಹೆ ಉಪಯುಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶುಕ್ರವಾರದ ಶಕ್ತಿಯಿಂದ ಆರೋಗ್ಯದಲ್ಲಿ ಸಾಮಾನ್ಯ ಚೈತನ್ಯ ಇರುವುದಾದರೂ ಗಂಟಲು, ಚರ್ಮ, ಕಣ್ಣು ಮತ್ತು ಹೃದಯ ಭಾಗದ ಸಣ್ಣ ತೊಂದರೆಗಳು ಕಾಣಿಸಬಹುದು. ತಂಪು ಬಿಸಿಗೆ ಜಾಸ್ತಿ ತೊಳಲಬೇಡಿ. ದಿನದಲ್ಲಿ ನೀರು, ಹಣ್ಣು, ತಾಜಾ ಆಹಾರ ಇವೆಲ್ಲವೂ ಹೆಚ್ಚು ಸೇವಿಸಿ. ಮಾನಸಿಕ ಶಾಂತಿಗಾಗಿ ಮೃದು ಸಂಗೀತ, ಸುಗಂಧ ದೀಪ, ಧ್ಯಾನ ಇವುಗಳು ಉತ್ತಮ ಫಲ ಕೊಡುತ್ತವೆ. ತಲೆಗೆ ಬಿಸಿ ತೈಲ ಮಸಾಜ್, ಸೌಮ್ಯ ವ್ಯಾಯಾಮದಿಂದ ದೇಹದಲ್ಲಿ ಸಮತೋಲನ ವೃದ್ಧಿಯಾಗುತ್ತದೆ. ರಾತ್ರಿ ಹೆಚ್ಚು ಜಾಗರಣೆ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ವಿಷಯಗಳಲ್ಲಿ ಇಂದು ಸಮತೋಲನ, ಸಮಾಧಾನ ಮತ್ತು ಸುಖದ ಕ್ಷಣಗಳು ದೊರೆಯುತ್ತವೆ. ಪತಿ ಪತ್ನಿಯರ ನಡುವೆ ಸೌಹಾರ್ದತೆಯ ಸಂವಾದ, ಪರಸ್ಪರ ವಿಶ್ವಾಸ ಮತ್ತು ಸ್ವಲ್ಪ ರೊಮ್ಯಾಂಟಿಕ್ ಕ್ಷಣಗಳು ಇರಬಹುದು. ಮನೆಯಲ್ಲಿರುವ ಸಣ್ಣ ಅಲಂಕಾರ, ಅಡುಗೆ, ಒಟ್ಟಿಗೆ ಸಮಯ ಕಳೆಯುವುದು ಇವೆಲ್ಲವೂ ನೆಮ್ಮದಿ ತರುತ್ತವೆ. ಸ್ನೇಹಿತರೊಂದಿಗೆ ಮಾತುಕತೆ, ಕುಟುಂಬದ ಸದಸ್ಯರೊಂದಿಗೆ ಖುಷಿಯ ಕ್ಷಣಗಳು ಇಂದು ಉಂಟಾಗಬಹುದು. ವಿವಾಹಿತವಲ್ಲದವರಿಗೆ ಪರಿಚಯ ವಿಸ್ತರಣೆ, ಹೊಸ ಮಿತ್ರತೆ ಸಾಧ್ಯತೆ. ಕುಟುಂಬದಲ್ಲಿರುವ ಹಳೆಯ ಉದ್ವೇಗಗಳು ಇಂದು ಪರಿಹಾರವಾಗುವ ಸೂಚನೆ ಇದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ದಿನ. ಶುಕ್ರ ಗ್ರಹನ ಶಕ್ತಿಯನ್ನು ಸುಸ್ಥಿತಿಗೊಳಿಸಲು ಆಧ್ಯಾತ್ಮಿಕ ಮತ್ತು ಸಾತ್ವಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಸೂಕ್ತ. ಓಂ ಶುಕ್ರಾಯ ನಮಃ ಮಂತ್ರವನ್ನು 33 ಅಥವಾ 66 ಬಾರಿ ಜಪಿಸಿ. ಬಿಳಿ ಹೂವು, ಬಿಳಿ ಬಟ್ಟೆ, ಸಿಹಿ ತಿನಿಸುಗಳನ್ನು ದಾನ ಮಾಡುವುದು ಶುಭ ಫಲದಾಯಕ. ತಾಯಿಯಾರಲ್ಲದ ಹಿರಿಯ ಮಹಿಳೆಯರಿಂದ ಆಶೀರ್ವಾದ ಪಡೆಯಿರಿ. ಲಕ್ಷ್ಮೀ ದೇವಿಯ ಸ್ತುತಿ ಅಥವಾ ಶುಕ್ರವಾರದ ವ್ರತ ಇವು ಎಲ್ಲವೂ ಉತ್ತಮ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ. ಸೌಂದರ್ಯ, ಪ್ರೀತಿ, ಕಲೆ, ಆರ್ಥಿಕ ಸಮನ್ವಯ ಇವೆಲ್ಲದರ ಸಂಕೇತ. ನಿಮ್ಮ ಎಲ್ಲಾ ಕೆಲಸಗಳು ಸಮತೋಲನದಲ್ಲಿ ಸಾಗಲು ಸಹಕಾರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಮೃದುತ್ವ ಮತ್ತು ಧ್ಯಾನ ಶಕ್ತಿ ತರಿಸುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸಿದರೆ ಇಂದು ಶಾಂತಚಿತ್ತ. ಶುಭ ಸಮಯ ಬೆಳಿಗ್ಗೆ 10 ರಿಂದ 11 30ರವರೆಗೆ. ಈ ಸಮಯದಲ್ಲಿ ಮಾತುಕತೆಗಳು, ಒಪ್ಪಂದಗಳು, ಕಲಾತ್ಮಕ ಕೆಲಸಗಳು ಮತ್ತು ಕುಟುಂಬ ನಿರ್ಧಾರಗಳು ಉತ್ತಮ ಫಲ ಕೊಡುತ್ತವೆ. ಶುಕ್ರನ ಪ್ರಭಾವ ಈ ಹೊತ್ತಿನಲ್ಲಿ ಹೆಚ್ಚು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶುಕ್ರವಾರದ ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ತೀವ್ರ ಭಾವನೆಗಳು ಮತ್ತು ಅಂತರಂಗದ ಶಕ್ತಿಗಳೊಂದಿಗೆ ದಿನವನ್ನು ಆರಂಭಿಸುವಿರಿ. ನಿಮ್ಮ ಒಳಗಿರುವ ತೀಕ್ಷ್ಣ ಬುದ್ಧಿಶಕ್ತಿ, ರಹಸ್ಯಗಳನ್ನು ಗ್ರಹಿಸುವ ಸಾಮರ್ಥ್ಯ ಮತ್ತು ಗಂಭೀರ ನಿರ್ಧಾರ ಶಕ್ತಿಯು ನಿಮಗೆ ಸ್ಪಷ್ಟತೆ ಮತ್ತು ದಾರಿದೀಪವಾಗಲಿದೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಸೌಂದರ್ಯ ಬಯಕೆ, ಸಂಬಂಧಗಳ ಬಗ್ಗೆ ಆಳವಾದ ಚಿಂತನೆ ಮತ್ತು ಜೀವನದ ಗಂಭೀರ ವಿಷಯಗಳತ್ತ ಗಮನ ಹರಿಸುವ ಸಾಧ್ಯತೆ ಹೆಚ್ಚು. ಇಂದು ನಿಮಗೆ ಹೊಸ ವಿಚಾರಗಳು, ಆಳವಾದ ಜ್ಞಾನ ಮತ್ತು ಗುಪ್ತ ವಿಷಯಗಳ ಅರಿವನ್ನು ಪಡೆಯುವ ಅವಕಾಶಗಳು ದೊರೆತರೂ ಸ್ವಲ್ಪ ಜಾಗ್ರತೆ ಅಗತ್ಯ. ಭಾವನಾತ್ಮಕವಾಗಿ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ನಿಮ್ಮ ಮಾತುಗಳು ಇತರರ ಮೇಲೆ ತೀಕ್ಷ್ಣ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಮಿತವಚನ ಅಗತ್ಯ. ಹಳೆಯ ಕೆಲಸಗಳನ್ನು ಮುಕ್ತಾಯಿಸುವುದು, ಮನಸ್ಸಿನ ಗೊಂದಲಗಳನ್ನು ದೂರ ಮಾಡುವುದು ಮತ್ತು ಮುಖ್ಯ ನಿರ್ಧಾರಗಳಿಗೆ ತೀರ್ಮಾನ ಕೈಗೊಳ್ಳುವುದು ಇಂದು ಬಹಳ ಸೂಕ್ತ. ಆಧ್ಯಾತ್ಮಿಕ ವಿಚಾರಗಳಲ್ಲಿ, ಧ್ಯಾನದಲ್ಲಿ, ಮೌನದಲ್ಲಿ ಮತ್ತು ಸ್ವಯಂ ಪರಿಚಯದ ಯೋಗಗಳಲ್ಲಿ ತೊಡಗಿದರೆ ಮಹತ್ವದ ಒಳನೋಟ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮಗೆ ದೊಡ್ಡ ಬದಲಾವಣೆಯ ಸೂಚನೆಗಳನ್ನು ನೀಡುತ್ತದೆ. ನೀವು ತೆಗೆದುಕೊಳ್ಳುವ ಗಂಭೀರ ಮತ್ತು ನಿಖರವಾದ ನಿರ್ಧಾರಗಳು ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಹೆಸರು ತರುತ್ತವೆ. ಸಹೋದ್ಯೋಗಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು, ಕೌಶಲ್ಯವನ್ನು ಗುರುತಿಸುವರು. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಪ್ರಮುಖ ಸಂವಾದ ನಡೆಯಬಹುದು. ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ಪ್ರಮುಖ ಯೋಜನೆಗಳ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಸಂಕೀರ್ಣ ಮತ್ತು ಜವಾಬ್ದಾರಿಯುತ ಕೆಲಸಗಳಲ್ಲಿ ನೀವು ಯಶಸ್ಸಿನಿಂದ ಕೀರ್ತಿ ಗಳಿಸುವಿರಿ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಎಚ್ಚರಿಕೆಯಿಂದ ಅವಕಾಶಗಳನ್ನು ವಿಶ್ಲೇಷಿಸಬೇಕು. ನಿಮಗೆ ಹಲವು ಅವಕಾಶಗಳು ಬರುವುದರೂ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳದೆ ಸಂಪೂರ್ಣ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಉದ್ಯಮಿಗಳು ಅಥವಾ ವ್ಯಾಪಾರಿಗಳು ಇಂದು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚಿನ ಗಮನ ನೀಡಬೇಕು. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ದೀರ್ಘಕಾಲೀನ ಪಾಲುದಾರಿಕೆ ಮಾತುಕತೆಗಳು ಸಮರ್ಪಕವಾಗಿ ನಡೆಯಬಹುದು. ಆದರೆ ಯಾವುದೇ ಕಾಗದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸುವುದು ಅತಿ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ನಿರ್ಬಂಧ ಮತ್ತು ನಿಯಂತ್ರಣ ಅಗತ್ಯ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಮನೆ, ಆರೋಗ್ಯ ಅಥವಾ ಕುಟುಂಬ ಸಂಬಂಧಿತ ಖರ್ಚು.
ಆದ್ದರಿಂದ ಮಿತವ್ಯಯವನ್ನು ಅನುಸರಿಸಿ. ಹಳೆಯ ಹೂಡಿಕೆಗಳಿಂದ ಅಲ್ಪ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳು ಅಥವಾ ದೊಡ್ಡ ಮೊತ್ತದ ಹಣಕಾಸು ವ್ಯವಹಾರಗಳು ಇಂದು ಸೂಕ್ತವಲ್ಲ. ಸಾಲದ ವ್ಯವಹಾರಗಳು ಗೊಂದಲಕ್ಕೆ ಕಾರಣವಾಗಬಹುದು. ಇಂದು ಲಾಭಕ್ಕಿಂತ ಸ್ಥಿರತೆ ಮುಖ್ಯ. ಕನ್ನಡ ನಾಡಿನ ಮೌಲ್ಯ ಆಧರಿಸಿದ ವಸ್ತುಗಳ ವ್ಯಾಪಾರ, ಹಸ್ತವೃತ್ತಿ ವಸ್ತುಗಳು ಅಥವಾ ಆಭರಣ ವ್ಯಾಪಾರದಲ್ಲಿ ಇಂದು ಲಾಭ ಸಿಗುವ ಅವಕಾಶ ಇದೆ. ಹಣಕಾಸನ್ನು ಹಿರಿಯರಿಗೆ ತೋರಿಸಿ ಅವರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಜೀರ್ಣಕೋಶ, ರಕ್ತ ಸಂಚಾರ ಮತ್ತು ಮನಃಶಾಂತಿಯ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಹೊಟ್ಟೆ ಉಬ್ಬು, ಅಜೀರ್ಣ, ಜೀರ್ಣ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು. ತೈಲಯುಕ್ತ ಆಹಾರ, ಹೆಚ್ಚು ಮಸಾಲೆ ಅಥವಾ ರಾತ್ರಿಯ ಆಹಾರವನ್ನು ತಪ್ಪಿಸಿರಿ. ಮಾನಸಿಕ ಒತ್ತಡ ಮತ್ತು ನಿಗ್ರಹಿತ ಭಾವನೆಗಳು ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾಣಾಯಾಮ ಮತ್ತು ಮೌನಾವಸ್ಥೆ ನಿಮ್ಮ ಮನಃಶಾಂತಿಗೆ ಅತ್ಯಂತ ಅಗತ್ಯ. ಶರೀರದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಹೆಚ್ಚು ನೀರು ಸೇವನೆ ಮಾಡಿ. ಕಾಲು ಮತ್ತು ಬೆನ್ನು ಭಾಗದಲ್ಲಿ ನೋವು ಇದ್ದರೆ ಹಗುರವಾದ ವ್ಯಾಯಾಮ ಅಥವಾ ಬಿಸಿ ನೀರಿನ ಸುಣ್ಣೆಯಿಂದ ನಿವಾರಣೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಆಳವಾದ ಸಂವಾದ ಮತ್ತು ಸ್ಪಷ್ಟೀಕರಣ ಅಗತ್ಯ. ವೃಶ್ಚಿಕ ರಾಶಿಯವರ ನೇರ ಮಾತು ಕೆಲವೊಮ್ಮೆ ಇತರರಿಗೆ ಕಠಿಣವಾಗಿ ತೋರುತ್ತದೆ. ಆದ್ದರಿಂದ ಮಿತವಚನ ಅನುಸರಿಸಿ. ಮನೆಗೆ ಸಂಬಂಧಿಸಿದ ಹಳೆಯ ಗೊಂದಲಗಳು ಇಂದು ಪರಿಹಾರವಾಗುವ ಸೂಚನೆ ಇದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ ನಡೆಯುತ್ತದೆ. ನಿಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ಸಂಬಂಧದಲ್ಲಿ ಬಲ ಹೆಚ್ಚುತ್ತದೆ. ಕುಟುಂಬದಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆಯಿಂದಾಗಿ ನಿಮ್ಮ ಗಮನ ಅವಶ್ಯಕ. ಮಗುವಿನ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ ಅಥವಾ ಮನೆ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ಭಾಗ್ಯ ಮತ್ತು ಯೋಚನೆ ಮುಖ್ಯ. ಸ್ನೇಹಿತರೊಂದಿಗೆ ಇಂದಿನ ದಿನ ಅಲ್ಪ ಉದ್ವಿಗ್ನತೆಯಿಂದ ಇರಬಹುದು, ಆದರೆ ನೀವು ಶಾಂತ ಮತ್ತು ಮಾತಿನ ನಿಯಂತ್ರಣದಲ್ಲಿರುವುದರಿಂದ ಎಲ್ಲವೂ ಸರಿಯುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವ ಬಲವಾಗಿರುವುದರಿಂದ ಆಧ್ಯಾತ್ಮಿಕ ಶಾಂತಿಯನ್ನು ಗಳಿಸುವುದು ಅತಿ ಅವಶ್ಯ. ಭಕ್ತಿಯ ಮೂಲಕ ಮನಸ್ಸು ಶಾಂತವಾಗುತ್ತದೆ. ಓಂ ಶಂ ಶನೈಶ್ಚರಾಯ ನಮಃ ಅಥವಾ ಓಂ ಕೇತುಮಯ ನಮಃ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಃಶಾಂತಿ ದೊರೆಯುತ್ತದೆ. ಗೋಮೂತ್ರ, ಕುಂಕುಮ ಅಥವಾ ಹಾಲಿನಿಂದ ದೇವರಿಗೆ ಅಭಿಷೇಕ ಮಾಡಿದರೆ ಗ್ರಹದೋಷಗಳ ನಿವಾರಣೆ ಸಿಗುತ್ತದೆ. ಕಪ್ಪು ಎಳ್ಳು, ನೀಲಿ ಬಟ್ಟೆ ಅಥವಾ ಹೂವಿನ ದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ವೃಶ್ಚಿಕ ರಾಶಿಯ ಆಳ, ಬಲ ಮತ್ತು ಅಂತಹ ಚೇತನದ ಪ್ರತೀಕವೆಂದು ಪರಿಗಣಿತ. ಇದು ನಿಮ್ಮ ತೀವ್ರ ಚಿಂತನೆ, ಗಂಭೀರತೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಗಾಢ ಕೆಂಪು ಮತ್ತು ಕಪ್ಪು. ಈ ಬಣ್ಣಗಳು ನಿಮ್ಮ ಒಳಗಿನ ಶಕ್ತಿ, ಆತ್ಮವಿಶ್ವಾಸ ಮತ್ತು ರಹಸ್ಯಮಯ ಚೈತನ್ಯವನ್ನು ಬಲಪಡಿಸುತ್ತವೆ. ಈ ಬಣ್ಣಗಳ ಬಳಕೆ ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 2 ರಿಂದ 3 ರಿಂದ 30ರವರೆಗೆ. ಈ ಸಮಯದಲ್ಲಿ ಕಾರ್ಯಾರಂಭ, ಮುಖ್ಯ ಸಂವಾದಗಳು ಮತ್ತು ಹಣಕಾಸು ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಉತ್ತಮ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರಿಗೆ ಜ್ಞಾನ, ಆತ್ಮವಿಶ್ವಾಸ ಮತ್ತು ವಿಸ್ತಾರ ಚಿಂತನೆಗಳ ದಿನ. ಗುರುಗ್ರಹದ ಆಶೀರ್ವಾದದಿಂದ ಹೊಸ ಕಲಿಕೆ, ಹೊಸ ಆರಂಭ ಮತ್ತು ದೂರದ ಯೋಜನೆಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಲು ಇದು ಅತ್ಯಂತ ಶುಭದ ದಿನ. ನಿಮ್ಮ ಮನಸ್ಸಿನಲ್ಲಿ ವಿಶಾಲ ದೃಷ್ಟಿಕೋನ ಮೂಡುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಧೈರ್ಯ, ಆಶಾವಾದ ಮತ್ತು ಉತ್ಸಾಹ ಇಂದು ಹೆಚ್ಚಾಗಿರುತ್ತದೆ. ದೈನಂದಿನ ಕಾರ್ಯಗಳಲ್ಲಿ ಚುರುಕುತನ ಮತ್ತು ಸೃಜನಾತ್ಮಕತೆ ಹೆಚ್ಚಾಗುವ ಸಾಧ್ಯತೆ. ದೂರದ ಪ್ರಯಾಣ, ಶಿಕ್ಷಣ, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಹೊಸ ಸಂಪರ್ಕಗಳ ನಿರ್ಮಾಣಕ್ಕೆ ಇದು ಅನುಕೂಲಕರ ದಿನವಾಗಿದೆ. ಜ್ಞಾನ ಪಡೆದಂತೆ ದುಡಿಮೆ ಮಾಡಿದರೆ ಇಂದು ಸಾಧನೆಗಳು ನಿರೀಕ್ಷೆಗಿಂತ ಹೆಚ್ಚು ದೊರೆಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರಿಗೆ ಇಂದು ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಸಮಯ. ಹೊಸ ಯೋಜನೆಗಳ ಮೇಲೆ ನಿಮ್ಮ ದೃಷ್ಟಿಕೋನ ಮತ್ತು ವಿಚಾರಗಳು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ದೂರಸ್ಥ ಕೆಲಸಗಳು, ಬೌದ್ಧಿಕ ಚಟುವಟಿಕೆಗಳು, ಅಧ್ಯಯನ ಸಂಬಂಧಿತ ಕೆಲಸಗಳಲ್ಲಿ ನೀವು ವಿಶೇಷ ಪ್ರಗತಿಯನ್ನು ಕಾಣುವಿರಿ. ಪ್ರಬಂಧ ಬರೆಯುವುದು, ಯೋಜನೆ ರೂಪಿಸುವುದು, ಸಭೆಗಳಲ್ಲಿ ಮಾತನಾಡುವುದು, ಇವುಗಳಲ್ಲಿ ಇಂದು ನಿಮ್ಮ ಚಾತುರ್ಯ ಮೇಲಮೆಯಲ್ಲಿ ಹೊಮ್ಮುತ್ತದೆ. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರು ಉತ್ತಮ ಸಂದರ್ಶನಕಾರಿಗಳು ಅಥವಾ ಹೊಸ ಅವಕಾಶಗಳನ್ನು ಎದುರಿಸಬಹುದು. ಉದ್ಯಮಿಗಳು ಇಂದು ವಿಸ್ತರಣೆ ಯೋಜನೆಗಳು, ಹೊಸ ಶಾಖೆ ತೆರೆಯುವ ಚಿಂತನೆ ಅಥವಾ ವಿದೇಶಿ ವ್ಯವಹಾರಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಉತ್ತಮ ದಿನ. ಆದರೆ ಹೂಡಿಕೆಗಳಲ್ಲಿ ಅತಿ ಆತುರ ಬೇಡ.
ನಿಧಾನವಾಗಿ ತಾಂತ್ರಿಕವಾಗಿ ಯೋಚಿಸಿ ನಡೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪ್ರಗತಿಗೆ ಉತ್ತಮ ದಿನ. ಹಳೆಯ ಬಾಕಿಗಳು ಬರಬಹುದು. ಹಣದ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಹಣದ ಹರಿವು ಸುಧಾರಿಸುತ್ತದೆ. ಆದರೆ ಕೆಲವರಿಗೆ ಪ್ರಯಾಣ, ಧಾರ್ಮಿಕ ಕಾರ್ಯಗಳು ಅಥವಾ ಕುಟುಂಬದ ಸದಸ್ಯರಿಗೆ ನೆರವು ನೀಡುವ ಕಾರಣಗಳಿಂದ ಹೆಚ್ಚುವರಿ ಖರ್ಚು ತಲೆದೋರುವ ಸಾಧ್ಯತೆ ಇದೆ. ಮಿತವ್ಯಯ ಅನುಸರಿಸುವುದು ಒಳಿತು. ಹೂಡಿಕೆ ವಿಚಾರದಲ್ಲಿ ಜ್ಞಾನಿಗಳ ಸಲಹೆ ಅತ್ಯಂತ ಉಪಕಾರಿ. ದೀರ್ಘಾವಧಿ ಹೂಡಿಕೆಗಳಿಗೆ ಇದು ಶುಭದ ದಿನ. ಆದರೆ ತ್ವರಿತ ಲಾಭಕ್ಕಾಗಿ ಮಾಡಿರುವ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಚೈತನ್ಯ ಉತ್ತಮವಾಗಿರುತ್ತದೆ. ಆದರೆ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು, ಅವಧಿಗೆ ಮೀರಿ ಊಟ ಮಾಡುವುದು ಅಥವಾ ಪ್ರಯಾಣದ ಶ್ರಮದಿಂದ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ನೀರು ಹೆಚ್ಚು ಕುಡಿಯುವುದು, ಹಣ್ಣು ತರಕಾರಿ ಮತ್ತು ತಂಪಾದ ಆಹಾರ ಸೇವನೆ ಅಗತ್ಯ. ತಲೆನೋವು, ಕಣ್ಣುಗಳ ದಣಿವು ಅಥವಾ ಹೊಟ್ಟೆಯ ಅಸಮಾಧಾನ ಕಂಡರೆ ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ. ಬೆಳಗಿನ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಈ ದಿನ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಅಧ್ಯಯನ ಮಾಡುವವರು ಅಥವಾ ಕಚೇರಿ ಕೆಲಸದಲ್ಲಿ ಹೆಚ್ಚು ಕುಳಿತು ಕೆಲಸ ಮಾಡುವವರು ಬೆನ್ನು ನೋವು ತಪ್ಪಿಸಲು ಮಧ್ಯೆ ಮಧ್ಯೆ ವಿರಾಮ ತೆಗೆದುಕೊಳ್ಳುವುದು ಅತ್ಯವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಹರ್ಷೋಲ್ಲಾಸದ ವಾತಾವರಣ. ಸಂಭಾಷಣೆ, ಸಲಹೆ, ಮಾರ್ಗದರ್ಶನ ಇವೆಲ್ಲವೂ ಇಂದು ಸುಗಮವಾಗಿರುತ್ತದೆ. ಇಂದು ನಿಮ್ಮ ಮಾತು ಕುಟುಂಬದವರಲ್ಲಿ ದೃಢವಾದ ನಂಬಿಕೆಯನ್ನು ಮೂಡಿಸುತ್ತದೆ. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯತೆ, ಸಂವಾದ ಮತ್ತು ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ. ಕೆಲವು ಕುಟುಂಬಗಳಲ್ಲಿ ಧಾರ್ಮಿಕ ಕಾರ್ಯಗಳು ಅಥವಾ ಪೂಜಾ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ. ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ಒಳಿತು. ಮಕ್ಕಳಿಗೆ ಇಂದು ನೀವು ನೀಡುವ ಮಾರ್ಗದರ್ಶನ ಅವರಿಗೆ ಭವಿಷ್ಯದಲ್ಲಿ ಪರಿಣಾಮಕಾರಿ ಆಗುತ್ತದೆ. ಸ್ನೇಹಿತರೊಂದಿಗೆ ಸಣ್ಣ ಮಾತುಕತೆ, ಪ್ರಯಾಣ ಅಥವಾ ಊಟಕ್ಕೆ ಹೋಗುವ ಸಂಭವವೂ ಇದೆ. ವೀಕ್ಷಕರೇ, ನೀವು ಗುರುಗ್ರಹದ ಪ್ರಭಾವದಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಫಲಪ್ರದ. ಧ್ಯಾನ, ಜಪ, ಹೋಮ, ದಾನ ಇವೆಲ್ಲವೂ ಶುಭ ಫಲ ತರುತ್ತವೆ. ಗುರುವಿಗೆ ಅರ್ಪಣೆ ಮಾಡುವ ಹಳದಿ ಹೂವು, ಕಡಲೆಬೇಳೆ, ಹಳದಿ ಬಟ್ಟೆ ಇವು ನಿಮಗೆ ಶುಭ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 16, 27 ಅಥವಾ 54 ಬಾರಿ ಜಪಿಸಿದರೆ ಮನಃಶಾಂತಿ, ಜ್ಞಾನವೃದ್ಧಿ ಮತ್ತು ಶುಭ ಫಲ ದೊರೆಯುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದು ಅಥವಾ ಗುರುಪೂಜೆ ಮಾಡುವುದು ಇಂದಿನ ದಿನದ ಶ್ರೇಷ್ಠ ಕಾರ್ಯಗಳಾಗಿವೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಜ್ಞಾನ, ವಿಸ್ತಾರ, ಶುಭಾರಂಭ ಮತ್ತು ದೂರದ ಸಂಚಲನಗಳ ಸಂಕೇತ. ಇಂದು ನಿಮ್ಮ ಎಲ್ಲಾ ಕಾರ್ಯಗಳಿಗೆ ಇದು ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಈ ಬಣ್ಣ ಜ್ಞಾನ, ಶುಭ, ಶಾಂತಿ ಮತ್ತು ಬೆಳವಣಿಗೆಯ ಸಂಕೇತ. ಹಳದಿ ಬಣ್ಣದ ಉಡುಪು, ಹಳದಿ ಹೂವು ಅಥವಾ ಹಳದಿ ಹಣ್ಣಿನ ಬಳಕೆ ಇಂದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ಪೂಜೆ, ಪ್ರಯಾಣ, ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಅಥವಾ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ ಡಿಸೆಂಬರ್ 5 ಶುಕ್ರವಾರವು ಮಕರ ರಾಶಿಯವರಿಗೆ ಶ್ರಮ, ಶಾಂತಿ ಮತ್ತು ಸಮತೋಲನದ ದಿನವಾಗಲಿದೆ. ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಹೆಚ್ಚು ಜವಾಬ್ದಾರಿತ್ವ ಮತ್ತು ಗಂಭೀರತೆಯನ್ನು ಹೊಂದಿರುತ್ತದೆ. ಶುಕ್ರವಾರವಾದ್ದರಿಂದ ಶುಕ್ರ ಗ್ರಹದ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಕಲಾತ್ಮಕತೆ, ಸೌಂದರ್ಯ ಬೋಧ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ಸಾಮಾನ್ಯವಾಗಿ ಗಂಭೀರರಾಗಿರುವ ಮಕರ ರಾಶಿಯವರು ಇಂದು ಮೃದು, ಸ್ನೇಹಪರ ಮತ್ತು ಆಕರ್ಷಕ ನಡವಳಿಕೆಯಿಂದ ಸುತ್ತಲಿನವರನ್ನು ಸೆಳೆಯುವಿರಿ. ಇಂದು ಹಳೆಯ ಗೊಂದಲಗಳು ಬಗೆಹರಿಯುವ ದಿನ. ನಿಮ್ಮ ತಾಳ್ಮೆ ಮತ್ತು ವಿವೇಕದಿಂದ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ. ದೂರದರ್ಶಿತ್ವದಿಂದ ಕೈಗೊಂಡ ಹಾದಿಗಳು ಇಂದು ನಿಮಗೆ ಮಧುರ ಫಲ ನೀಡುವ ಸಾಧ್ಯತೆ ಇದೆ. ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆ, ಮನೆಯಲ್ಲಿ ನೆಮ್ಮದಿ ಮತ್ತು ಮನಸ್ಸಿನಲ್ಲಿ ಶಾಂತಿ ಇವನ್ನೆಲ್ಲ ನೀವು ಅನುಭವಿಸುವಿರಿ. ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು, ಹಣಕಾಸಿನ ನಿರ್ವಹಣೆ ಮತ್ತು ಕುಟುಂಬ ಸಂಬಂಧಗಳ ಸುಧಾರಣೆಗಳಿಗೆ ಇದು ಅತ್ಯಂತ ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮವು ಇಂದು ಸ್ಪಷ್ಟವಾಗಿ ಕಾಣಿಸಬಹುದು. ಹಳೆಯ ಕೆಲಸಗಳನ್ನು ಪೂರೈಸಲು ಒಳ್ಳೆಯ ಅವಕಾಶ ದೊರೆಯುತ್ತದೆ. ಮೇಲಧಿಕಾರಿಗಳಿಂದ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಹುದ್ದೆಗೆ ಶಿಫಾರಸುಗಳು ಕೂಡ ಬರಬಹುದು. ಕಚೇರಿಯಲ್ಲಿ ಇಂದು ಸಮನ್ವಯತೆ ಮತ್ತು ಸಹಕಾರ ಮುಖ್ಯ.
ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಮಿತವಚನ ಮತ್ತು ಶಾಂತ ನಡವಳಿಕೆ ಅನುಸರಿಸಿದರೆ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತವೆ. ವೃತ್ತಿ ಬದಲಾವಣೆ ಯೋಚನೆಯಲ್ಲಿರುವವರಿಗೆ ಕೆಲವು ಹೊಸ ಸಾಧ್ಯತೆಗಳು ಬಾಗಿಲು ತಟ್ಟಬಹುದು. ಸಂದರ್ಶನ ಅಥವಾ ಪ್ರಸ್ತುತ ಕಾರ್ಯಕ್ಷೇತ್ರದಿಂದ ಉತ್ತಮ ಮಾಹಿತಿ ಬರಬಹುದು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣಕಾಸು ವಾಪಸು ಪಡೆಯುವುದು, ಹೊಸ ವ್ಯವಹಾರ ಸಂಬಂಧಗಳು ಮತ್ತು ಹೂಡಿಕೆಗಳ ಬಗ್ಗೆ ಚರ್ಚೆ ಮಾಡುವ ದಿನ. ಆದರೂ ದೊಡ್ಡ ಹೂಡಿಕೆ ಅಥವಾ ದೊಡ್ಡ ನಿರ್ಧಾರಗಳನ್ನು ಇಂದು ಸ್ವಲ್ಪ ತಡೆದಿಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಇದ್ದರೂ ಜಾಗ್ರತೆ ಅಗತ್ಯ. ಕೆಲವು ಆಕಸ್ಮಿಕ ಖರ್ಚುಗಳು ಉದಯಿಸಬಹುದು, ವಿಶೇಷವಾಗಿ ಮನೆ, ವಾಹನ ಅಥವಾ ಕುಟುಂಬದ ಒಬ್ಬರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ. ಹೀಗಿರಲು ಹಿಂದಿನಿಂದ ಮಾಡಿದ ಹೂಡಿಕೆಗಳು ನಿಮಗೆ ಸ್ವಲ್ಪ ಮಟ್ಟಿನ ಲಾಭ ತರುವ ಸಂಭವವಿದೆ. ರಿಯಲ್ ಎಸ್ಟೇಟ್, ಕೃಷಿ ಅಥವಾ ದೇಶೀಯ ವ್ಯಾಪಾರಗಳಲ್ಲಿ ಲಾಭದ ಸೂಚನೆ ಇದೆ. ಹೊಸ ಸಾಲ ತಗೊಳ್ಳುವುದು ಅಥವಾ ಹೊಸ ಹೂಡಿಕೆ ಆರಂಭಿಸುವುದು ಇಂದು ಅತ್ಯಂತ ಸೂಕ್ತವಾಗಿರುವ ದಿನವಲ್ಲ. ನಿಮ್ಮ ಹಣಕಾಸನ್ನು ನಿಯಂತ್ರಣದಲ್ಲಿಟ್ಟರೆ ಮುಂದೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹಿರಿಯರ ಸಲಹೆಯನ್ನು ಪಾಲಿಸುವುದು ಹಣಕಾಸಿನ ದೃಷ್ಟಿಯಿಂದ ಬಹಳ ಉಪಯುಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯ ಸ್ಥಿತಿಯು ಸುಧಾರಿತವಾಗಿರುತ್ತದೆ. ಆದರೆ ದೈಹಿಕ ಶ್ರಮ ಹೆಚ್ಚಾದರೆ ಬೆನ್ನು, ಮೊಣಕೈ, ಮೆಣಸು ಹಗ್ಗ ಅಥವಾ ಸಂಧಿಗಳ ನೋವು ತೊಂದರೆ ಕೊಡಬಹುದು. ಇಂದು ಹೆಚ್ಚು ನೀರು ಕುಡಿಯುವುದು, ಸಸ್ಯಾಹಾರಿ ಆಹಾರ, ಹಣ್ಣು ಮತ್ತು ದ್ರವ ಆಹಾರಗಳನ್ನು ಸೇವಿಸುವುದು ಒಳಿತು. ಶುಕ್ರವಾರದ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಂದು ಭಾವನಾತ್ಮಕ ಅಲೆಮಾಲೆಗಳು ಬರಬಹುದು. ಅದನ್ನು ಶಾಂತಗೊಳಿಸಲು ಧ್ಯಾನ, ಸೌಮ್ಯ ಸಂಗೀತ ಅಥವಾ ಸಂಜೆ ಸಣ್ಣ ವಾಕಿಂಗ್ ತುಂಬಾ ಪರಿಣಾಮಕಾರಿ. ಉಪ್ಪು ಕಡಿಮೆ ಸೇವಿಸುವುದು, ಬಿಸಿ ಆಹಾರದಿಂದ ದೂರವಿರುವುದು ಮತ್ತು ಆಲಸ್ಯವನ್ನು ಬಿಡುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಫಲ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯಲ್ಲಿನ ವಾತಾವರಣ ಶಾಂತ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಸಂವಾದ, ಭಾವನಾತ್ಮಕ ಹಂಚಿಕೆ ಮತ್ತು ಪರಸ್ಪರ ಪ್ರೋತ್ಸಾಹ ದೊರೆಯಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ಮತ್ತು ತಾಳ್ಮೆ ಇರಲಿ. ಕುಟುಂಬದೊಳಗಿನ ಹಳೆಯ ಗೊಂದಲಗಳು ಬಗೆಹರಿಯಲು ಇದು ಸೂಕ್ತ ದಿನ. ವಿವಾಹಿತರೇ, ಇಂದು ಸಂಗಾತಿಯೊಂದಿಗೆ ಮೀಸಲಾದ ಸಮಯವು ಸಂಬಂಧಕ್ಕೆ ಹೊಸ ತಾಜಾತನ ನೀಡುತ್ತದೆ. ಸಂತಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷದ ಸೂಚನೆಗಳಿವೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ಬಂಧು ಸ್ನೇಹಿತರೊಂದಿಗೆ ಸಂಪರ್ಕ ಬಲಪಡಿಸುವ ದಿನವೂ ಹೌದು. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವವನ್ನು ಶ್ರೇಷ್ಠಗೊಳಿಸಲು ದೇವಿ ಲಕ್ಷ್ಮಿ, ಸಂತೋಷಿ ಮಾತಾ ಅಥವಾ ದೇವಿಯ ಆರಾಧನೆ ಮಾಡುವುದು ತುಂಬಾ ಅನುಕೂಲ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಆರ್ಥಿಕ ಸಮೃದ್ಧಿ ಸಿಗುತ್ತದೆ. ಹಾಲು, ಅಕ್ಕಿ, ಸಕ್ಕರೆ ಅಥವಾ ಬಟ್ಟೆಯ ದಾನ ಮಾಡುವುದು ಶುಭ. ಪೂಜೆಯಲ್ಲಿ ಬಿಳಿ ಅಥವಾ ಗುಲಾಬಿ ಹೂವುಗಳು ಬಳಸುವುದು ಅತ್ಯಂತ ಫಲದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಾಂತ, ಸೌಮ್ಯ ಮತ್ತು ಸಮತೋಲನದ ಶಕ್ತಿಯ ಪ್ರತೀಕ. ಇದು ನಿಮ್ಮ ದಿನದ ಕಾರ್ಯಗಳಲ್ಲಿ ಸಮೃದ್ಧಿ, ಸೌಂದರ್ಯ, ಯಶಸ್ಸು ಮತ್ತು ಸಮನ್ವಯತೆಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುಭ, ಪಾವಿತ್ರ್ಯ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಬಿಳಿ ಬಣ್ಣದ ಉಡುಪು ಧರಿಸುವುದು, ಬಿಳಿ ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ದೂರ ಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಕಾರ್ಯಾರಂಭ, ಪೂಜೆ, ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಹಣಕಾಸು ವ್ಯವಹಾರಗಳನ್ನು ನಡೆಸುವುದು ಅತ್ಯಂತ ಫಲಪ್ರದ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿಶಕ್ತಿ, ವೈಚಾರಿಕತೆ ಮತ್ತು ಮಾನವತಾವಾದಿ ಚಿಂತನೆಯಿಂದ ದಿನವನ್ನು ಸಮೃದ್ಧಿಯಾಗಿ ಆರಂಭಿಸುವಿರಿ. ಶುಕ್ರವಾರವಾಗಿರುವುದರಿಂದ ಶುಕ್ರ ಗ್ರಹದ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಕಲಾತ್ಮಕ ಆಸಕ್ತಿ ಮತ್ತು ಸ್ನೇಹ ಭಾವವನ್ನು ಹೆಚ್ಚಿಸುತ್ತದೆ. ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಮತ್ತು ಭವಿಷ್ಯದ ಗುರಿಗಳು ಇಂದು ಸ್ಪಷ್ಟವಾಗುವ ಸಾಧ್ಯತೆ ಇದೆ. ನಿಮ್ಮ ಸ್ವಾತಂತ್ರ್ಯ ಪ್ರಿಯ ಸ್ವಭಾವ ಇಂದು ಇನ್ನಷ್ಟು ಗಾಢವಾಗಬಹುದು. ಹೊಸ ವಿಚಾರಗಳನ್ನು ಕಲಿಯುವ, ಪುಸ್ತಕ ಓದುವ ಅಥವಾ ಮುಖ್ಯ ವ್ಯಕ್ತಿಗಳೊಂದಿಗೆ ಬೌದ್ಧಿಕ ಚರ್ಚೆ ನಡೆಸುವ ಅವಕಾಶ ದೊರೆಯಬಹುದು. ಇಂದು ತಾಳ್ಮೆ ಮತ್ತು ಸಮತೋಲನ ಮುಖ್ಯ, ಏಕೆಂದರೆ ಸ್ವಲ್ಪ ಮನಸ್ಸಿನ ಗೊಂದಲಗಳು ಕೂಡ ಸಂಭವಿಸಬಹುದು. ನಿಮ್ಮ ದೂರದ ದೃಷ್ಟಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ವಿರಳವಾದ ಚಿಂತನೆಯಿಂದ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಕೊಳ್ಳುವಿರಿ. ಸಮಾಜ ಸೇವೆ, ಸ್ನೇಹಿತರ ಸಹಾಯ ಅಥವಾ ಗುಂಪಿನ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ಸರಿಯಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ವೈಚಾರಿಕ ಸಾಮರ್ಥ್ಯದ ಪರೀಕ್ಷೆ ನಡೆಯುವ ದಿನ.
ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳು ನಿಮ್ಮ ಸ್ವತಂತ್ರ ಅಭಿಪ್ರಾಯವನ್ನು ಗಮನಿಸುತ್ತಾರೆ. ಕೆಲವು ಹೊಸ ಆಲೋಚನೆಗಳನ್ನು ಪ್ರಸ್ತಾಪಿಸಲು ಇದು ಸಕಾಲ. ಸಭೆಗಳು, ಯೋಜನೆಗಳ ಚರ್ಚೆಗಳು ಮತ್ತು ದಾಖಲೆ ಕೆಲಸಗಳಲ್ಲಿ ಪ್ರಗತಿ ಕಾಣಬಹುದು. ತಾಂತ್ರಿಕ ಕೆಲಸ, ಸಂಶೋಧನೆ, ಶಿಕ್ಷಣ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿರುವವರು ಇಂದು ವಿಶೇಷವಾಗಿ ಫಲ ಪಡೆಯುವಿರಿ. ಕೆಲಸದ ಜಾಗದಲ್ಲಿ ಅಲ್ಪ ಒತ್ತಡ ಇದ್ದರೂ ನೀವು ನಿಮ್ಮ ವಿಭಿನ್ನ ಚಿಂತನೆಯಿಂದ ಅದನ್ನು ಸರಿಯಾಗಿ ನಿಭಾಯಿಸುತ್ತೀರಿ. ಉದ್ಯಮಿಗಳಿಗಾಗಿ ಹೊಸ ಪಾಲುದಾರಿಕೆ, ಹೊಸ ಗ್ರಾಹಕರ ಸಂಪರ್ಕ ಅಥವಾ ವ್ಯಾಪಾರ ವಿಸ್ತರಣೆ ಕುರಿತು ಚರ್ಚೆಗಳು ಇಂದು ಯಶಸ್ವಿಯಾಗುತ್ತವೆ. ಆದರೆ ಹಣಕಾಸು ಸಂಬಂಧಿತ ನಿರ್ಧಾರಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ನಿಯಂತ್ರಣ ಅಗತ್ಯ. ಶುಕ್ರನ ಪ್ರಭಾವದಿಂದ ಕೆಲವೊಮ್ಮೆ ಅಲಂಕಾರ, ಉಡುಪು ಅಥವಾ ಮನರಂಜನೆಗೆ ಹೆಚ್ಚು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಸಮತೋಲನ ಮುಖ್ಯ. ಹಳೆಯ ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಕೆಲವು ಹೊಸ ಆರ್ಥಿಕ ಯೋಜನೆಗಳ ಬಗ್ಗೆ ಯೋಚನೆ ಬರಬಹುದು, ಆದರೆ ತಕ್ಷಣ ಕೈ ಹಾಕಬೇಡಿ. ಸ್ನೇಹಿತರ ಸಲಹೆ ತೆಗೆದುಕೊಂಡರೆ ಒಳಿತು. ವ್ಯವಹಾರದಲ್ಲಿರುವವರು ಲಾಭದ ಸೂಚನೆಗಳನ್ನು ಕಾಣಬಹುದು, ಆದರೆ ಒತ್ತಡದ ಸಂದರ್ಭಗಳಲ್ಲಿ ಆತುರ ಪಡುವುದನ್ನು ತಪ್ಪಿಸಬೇಕು. ಸಾಲದ ವ್ಯವಹಾರಗಳಲ್ಲಿ ಇಂದು ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಮನಸ್ಸಿನ ಒತ್ತಡ, ಆಲೋಚನೆಯ ಅತಿರೇಕ ಮತ್ತು ನಿದ್ರೆ ಕೊರತೆಯಿಂದ ತಲೆನೋವು, ಕಣ್ಣಿನ ಒತ್ತಡ ಅಥವಾ ನರ ಸಮಸ್ಯೆಗಳು ಕಾಣಿಸಬಹುದು. ಉತ್ತಮ ನಿದ್ರೆ ಮತ್ತು ಸೂಕ್ತ ವಿಶ್ರಾಂತಿ ಅವಶ್ಯ. ಪ್ರಾತಃ ಕಾಲದ ಶುದ್ಧ ಗಾಳಿಯಲ್ಲಿ ನಡೆಯುವುದು, ಯೋಗ ಮತ್ತು ಉಸಿರಾಟಾಭ್ಯಾಸಗಳು ಬಹಳ ಉಪಕಾರಿಯಾಗುತ್ತವೆ. ಇಂದು ನೀರನ್ನು ಹೆಚ್ಚು ಸೇವಿಸುವುದು, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸುವುದು ಒಳಿತು. ತಡರಾತ್ರಿ ಕೆಲಸ ಅಥವಾ ಅನಿಯಮಿತ ಆಹಾರ ಶೈಲಿಯಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಇಂದು ನಿಮ್ಮ ಸೌಜನ್ಯ, ಸ್ನೇಹಭಾವ ಮತ್ತು ಅರ್ಥೈಸುವಿಕೆ ಅಗತ್ಯ. ನಿಮ್ಮ ಮಾತು, ತಾಳ್ಮೆ ಮತ್ತು ಶಾಂತ ಚಿಂತನೆ ಕುಟುಂಬದಲ್ಲಿ ನೆಮ್ಮದಿಯನ್ನು ತರುತ್ತವೆ. ಸಂಗಾತಿಯೊಂದಿಗೆ ಸಂವಾದ, ಪ್ರೀತಿ ಮತ್ತು ಬಾಂಧವ್ಯದ ಕ್ಷಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವು ಜೋಡಿಗಳು ಇಂದು ಮನೆ ಸಂಬಂಧಿತ ವಿಚಾರಗಳಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು. ಕುಟುಂಬ ಸದಸ್ಯರಿಗೆ ಸಹಾಯ ಮಾಡುವ ಸಂದರ್ಭ ಬರುತ್ತದೆ. ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ. ಮನೆಯ ವಾತಾವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಅತಿಥಿಗಳ ಆಗಮನ ಅಥವಾ ಪುನರ್ಮಿಲನ ಸಂಭವಿಸಬಹುದು. ವೀಕ್ಷಕರೇ, ನೀವು ಶುಕ್ರವಾರದ ಈ ದಿನ ಶುಕ್ರ ಗ್ರಹದ ಪ್ರಭಾವವನ್ನು ಶಾಂತಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಒಳಿತು. ದುರ್ಗಾದೇವಿ, ಲಕ್ಷ್ಮೀದೇವಿ ಅಥವಾ ಭುವನೇಶ್ವರಿ ದೇವಿಯ ಆರಾಧನೆ ವಿಶೇಷ ಫಲ ನೀಡುತ್ತದೆ. ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಿಳಿ ಹೂಗಳು, ಸಕ್ಕರೆ ಅಥವಾ ಹಾಲಿನ ದಾನ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹೃದಯ ಶುದ್ಧಿಯಿಂದ ಮಾಡಿದ ಜಪ, ದಾನ ಮತ್ತು ಸೇವೆ ಇಂದು ನಿಮ್ಮ ಮನಸ್ಸನ್ನು ಬಹಳ ಶಾಂತಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಾಂತಿ, ಸಮತೋಲನ, ಪ್ರೀತಿ ಮತ್ತು ಸೃಜನಶೀಲತೆಯ ಸಂಕೇತ. ಇದು ನಿಮಗೆ ಸೌಭಾಗ್ಯ ಮತ್ತು ಆಕರ್ಷಕ ಶಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ಪವಿತ್ರತೆಯನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಇಂದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು, ಸಾಮಾಜಿಕ ಕೆಲಸಗಳು ಮತ್ತು ಕುಟುಂಬ ಸಂಬಂಧಿತ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಶುಕ್ರನ ಅನುಗ್ರಹ ಅತ್ಯಂತ ಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 5 ಶುಕ್ರವಾರದ ದಿನ ಮೀನರಾಶಿಯವರಿಗೆ ಉತ್ಸಾಹದ ಜೊತೆಗೆ ಭಾವನಾತ್ಮಕತೆಯು ಹೆಚ್ಚಾಗುವ ದಿನ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಕಲಾತ್ಮಕ ಚಿಂತನೆ, ಮೃದುಭಾವ, ದಯೆ ಹಾಗೂ ಮನೋವೈಜ್ಞಾನಿಕ ಬಲ ಹೆಚ್ಚಾಗುತ್ತದೆ. ನಿಮ್ಮ ಹೃದಯದ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯ ಇಂದಿನ ದಿನ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಮನಸ್ಸಿನಲ್ಲಿ ಉಂಟಾಗುವ ಚಂಚಲತೆ ಕೂಡ ಕೆಲ ಕ್ಷಣ ಕಾಡಬಹುದು, ಆದರೆ ಆ ತಳಮಳ ನಿಮ್ಮಲ್ಲಿ ಹೊಸ ದೃಷ್ಟಿಕೋನವನ್ನು ಮೂಡಿಸುತ್ತದೆ. ಹಳೆಯ ಸಂಶಯಗಳು ದೂರವಾಗಲು, ಹೊಸ ನಿರ್ಧಾರಗಳಿಗೆ ಸ್ಪಷ್ಟತೆ ಬರಲು ಇಂದಿನ ದಿನ ಅನುಕೂಲಕರ. ಧಾರ್ಮಿಕ ಚಿಂತನ, ಜಪ, ಭಕ್ತಿ ಹಾಗೂ ದಾನ ಕಾರ್ಯಗಳಿಗೆ ಇಂದಿನ ದಿನ ಬಹಳ ಒಳ್ಳೆಯದು. ಬಹು ವರ್ಷಗಳಿಂದ ಮನಸ್ಸಿನಲ್ಲಿ ಹಿಡಿದುಕೊಂಡಿದ್ದ ಕೆಲವು ವಿಚಾರಗಳಿಗೆ ಇಂದು ಪರಿಹಾರ ಸಿಗಬಹುದು. ಕಲೆ, ಸಂಗೀತ, ಅಧ್ಯಾತ್ಮ, ಜ್ಯೋತಿಷ್ಯ, ಸಮಾಜ ಸೇವೆ ಇವುಗಳತ್ತ ಆಕರ್ಷಣೆ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗದಲ್ಲಿ ಇಂದು ಮೀನರಾಶಿಯವರು ತಮ್ಮ ಸೃಜನಶೀಲತೆ ಮತ್ತು ಒಳನೋಟದಿಂದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೀರಿ. ನಿಮ್ಮ ಆರೋಪಣಾ ಶಕ್ತಿ, ಅಂತರಂಗದ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯ ಇಂದು ಉತ್ತಮವಾಗಿದೆ. ಆದರೆ ಮನಸ್ಸಿನ ಭಾವನಾತ್ಮಕ ಸ್ವಭಾವ ಕಾರ್ಯಕ್ಷೇತ್ರದಲ್ಲಿ ಅಲ್ಪ ಗೊಂದಲಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮಾತುಗಳಲ್ಲಿ ಜಾಗ್ರತೆ ಅಗತ್ಯ. ಹಿರಿಯರು ಇಂದು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ನೀಡಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ವಾತಾವರಣ ನಿರ್ಮಾಣವಾಗುವುದರಿಂದ ಕೆಲಸದ ಒತ್ತಡ ಕಡಿಮೆ ಆಗುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರ ಪರಿಚಯ, ಹಳೆಯ ಗ್ರಾಹಕರ ವಿಶ್ವಾಸ ದೊರಕುವುದು, ವ್ಯವಹಾರ ಚೇತರಿಕೆ ಹೊಂದುವುದು ಕಂಡುಬರುತ್ತದೆ. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಅದರ ಎಲ್ಲ ಅಂಶಗಳನ್ನು ಸೂಕ್ತವಾಗಿ ಪರಿಶೀಲಿಸುವುದು ಮುಖ್ಯ. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಸ್ನೇಹಿತರಿಂದ ಅಥವಾ ಹಿರಿಯರಿಂದ ಮಾರ್ಗದರ್ಶನ ದೊರೆಯಬಹುದು. ಸಂದರ್ಶನ, ಸಂವಾದ, ದಾಖಲೆ ಕೆಲಸಗಳಲ್ಲಿ ಶುಭಯೋಗ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಜಾಗೃತೆ ಎರಡೂ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ಮಕ್ಕಳ ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು. ಆದ್ದರಿಂದ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ಹಳೆಯ ಬಾಕಿ ಹಣವು ಇಂದೇ ದೊರೆಯುವ ಯೋಗವಿದೆ. ಕುಟುಂಬದ ಸದಸ್ಯರಿಂದಲೂ ಹಣಕಾಸಿನ ವಿಷಯದಲ್ಲಿ ಬೆಂಬಲ ಸಿಗಬಹುದು. ಆದರೆ ಹೊಸ ಸಾಲ, ಬೃಹತ್ ಹೂಡಿಕೆ ಅಥವಾ ಹೆಚ್ಚಿನ ಮೊತ್ತದ ಖರೀದಿ ಮಾಡಬೇಡಿ. ಉದ್ಯಮ ಹಾಗೂ ವ್ಯಾಪಾರದಲ್ಲಿ ಸ್ವಲ್ಪ ಆದಾಯದ ಚಲನವಲನ ಕಂಡರೂ ದೀರ್ಘಾವಧಿಯಲ್ಲಿ ಲಾಭದ ಸೂಚನೆಗಳಿವೆ. ಹಿರಿಯರ ಸಲಹೆ ಪಡೆದು ಹಣಕಾಸು ವ್ಯವಹಾರಗಳನ್ನು ನಿಭಾಯಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮೀನರಾಶಿಯವರ ಇಂದು ಆರೋಗ್ಯದಲ್ಲಿ ನೀರಿನ ಅಂಶ ಸಮತೋಲನದಲ್ಲಿರಿಸಲು ಹೆಚ್ಚಿನ ಗಮನ ಅಗತ್ಯ. ದೇಹದಲ್ಲಿ ದೌರ್ಬಲ್ಯ, ನೀರಿನ ಕೊರತೆ, ಚರ್ಮದ ಒಣತೆ, ಕಾಲುಗಳಲ್ಲಿ ನೋವು, ನಿದ್ರಾಹೀನತೆ ಇವುಗಳಲ್ಲಿ ಯಾವುದಾದರೂ ಕಾಣಿಸಬಹುದು. ಮನಸ್ಸಿಗೆ ಸ್ವಲ್ಪ ಒತ್ತಡ, ಚಿಂತೆ, ಭಾವನಾತ್ಮಕ ಬಿಕ್ಕಟ್ಟುಗಳು ಕಂಡರೂ ಪ್ರಾಣಾಯಾಮ, ಗಮನ ಸಾಧನೆ, ಮೃದುವಾದ ಸಂಗೀತ ಕೇಳುವುದು, ಸ್ವಲ್ಪ ಸಮಯ ಪ್ರಕೃತಿಯಲ್ಲಿ ನಡೆಯುವುದು ಇವುಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಂದು ತಣ್ಣನೆಯ ಆಹಾರ, ಹಣ್ಣುಗಳ ರಸ, ತೆಂಗಿನ ನೀರು, ಸುಲಭ ದಹನವಾಗುವ ಆಹಾರ ಸೇವಿಸಬೇಕು. ಅತಿಯಾದ ಶ್ರಮ ತಪ್ಪಿಸಿ. ಕಣ್ಣು, ಕಿವಿ, ನರಸಂಧಿಗಳಿಗೆ ಹೆಚ್ಚಿನ ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸ್ನೇಹ, ಪ್ರೀತಿಯ ವಾತಾವರಣ ಹೆಚ್ಚಾಗುವ ಸೂಚನೆಗಳಿವೆ. ನೀವು ಮೃದುಭಾವದಿಂದ ಮಾತನಾಡಿದರೆ ಎಲ್ಲ ವಿಚಾರಗಳು ಸುಲಭವಾಗಿ ನಿಭಾಯಿಸಬಹುದು. ಪತ್ನಿ, ಪತಿ ಜೊತೆ ಇಂದು ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ಇದು ಅತ್ಯುತ್ತಮ ದಿನ. ಸಂಗಾತಿಯ ಪ್ರೀತಿ, ಅರಿವು, ಬೆಂಬಲ ಇವುಗಳಿಂದ ನಾಳೆಗಾಗಿ ನಿಮ್ಮಲ್ಲಿ ಹೊಸ ವಿಶ್ವಾಸ ಮೂಡುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಗೌರವ ಹಾಗೂ ನಂಬಿಕೆ ಹೆಚ್ಚಾಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಸಾಧನೆಗೆ ಮೆಚ್ಚುಗೆ ಕೊಡುವುದು ಇಂದು ಶುಭ. ಹಿರಿಯರ ಸೇವೆ, ಮಾತುಗಳನ್ನು ಕೇಳಿಸುವುದು ಇವೆಲ್ಲವೂ ಮನೆಯಲ್ಲಿ ಸಮಾಧಾನವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನದಲ್ಲಿ ಶುಕ್ರ ಗ್ರಹದ ಪ್ರಭಾವವನ್ನು ಶ್ರೇಷ್ಠವಾಗಿ ಬಳಸಿಕೊಳ್ಳಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅಗತ್ಯ. ದೇವಿಗೆ ಪೂಜೆ, ಜಪ, ದೀಪಾರಾಧನೆ ಇಂದು ಹೆಚ್ಚಿನ ಫಲ ತರುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗುಲಾಬಿ ಅಥವಾ ಬಿಳಿ ಹೂವಿನ ದೀಪಾರಾಧನೆ ಶುಭ. ಗೌರಿ ಲಕ್ಷ್ಮಿ ಪೂಜೆ, ನೀರಿನ ದಾನ, ಬಡವರಿಗೆ ಅನ್ನದಾನ ಇವು ಮನಸ್ಸಿನ ಕಳವಳಗಳನ್ನು ದೂರ ಮಾಡುತ್ತವೆ. ಅದೃಷ್ಟದ ಸಂಖ್ಯೆ 3. ಇದು ಮೃದುಭಾವ, ಕಲಾತ್ಮಕತೆ, ಸಂವೇದನೆ, ಜ್ಞಾನ ಮತ್ತು ಶುಕ್ರನ ಕೃಪೆಯನ್ನು ಸೂಚಿಸುವ ಸಂಖ್ಯೆ. ಈ ಸಂಖ್ಯೆ ಇಂದಿನ ದಿನ ನಿಮ್ಮ ಚೈತನ್ಯವನ್ನು ಮೃದು ಮಾದರಿಯಲ್ಲಿ ಯಶಸ್ಸಿನತ್ತ ಮುನ್ನಡೆಸುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ನಿಮ್ಮ ಮನಸ್ಸಿಗೆ ಮೃದುತ್ವ, ಶಾಂತಿ, ಪ್ರೀತಿ ಮತ್ತು ಸಮತೋಲನವನ್ನು ನೀಡುತ್ತದೆ. ಗುಲಾಬಿ ಬಣ್ಣದ ಉಡುಪು ಧರಿಸುವುದು ಅಥವಾ ಗುಲಾಬಿ ಹೂವಿನ ಪೂಜೆ ಮಾಡುವುದು ಅತ್ಯುತ್ತಮ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸಿನ ನಿರ್ಧಾರ, ಕುಟುಂಬ ಚರ್ಚೆ, ಆರೋಗ್ಯ ಸಂಬಂಧಿತ ಪ್ರಯತ್ನಗಳು ಇವು ಅತಿ ಉತ್ತಮ ಫಲ ನೀಡುತ್ತವೆ. ಮನಸ್ಸಿನ ಸ್ಪಷ್ಟತೆ, ದೈಹಿಕ ಚೈತನ್ಯ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.